ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಥರ್ಡ್ ಸೆಮಲ್ಲಿ ನಿಮಗೆ ಪ್ಯೂರಿಫಿಕೇಶನ್ ಟೆಕ್ನಿಕ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಪ್ರಾಕ್ಟಿಕಲ್ಸ್ ಅಲ್ಲಿ ಬರುತ್ತೆ. ಸೊ ಪ್ರಾಕ್ಟಿಕಲ್ಸ್ ಅಲ್ಲಿ ಥರ್ಡ್ ಸೆಮಿಸ್ಟರ್ ಏನಿದೆ ಅಂದ್ರೆ ಓನ್ಲಿ ಆರ್ಗ್ಯಾನಿಕ್ ಸಿಂಥಸಿಸ್ ಇದೆ. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ ಸಿಂಥಸಿಸ್ ಮಾಡಿದ್ಮೇಲೆ ಅದರಲ್ಲಿ ಇರುವಂತ ಇಂಪ್ಯೂರಿಟೀಸ್ ನೀವು ರಿಮೂವ್ ಮಾಡಬೇಕಾಗತ್ತೆ. ಆ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ರೀಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ರೀಕ್ರಿಸ್ಟಲೈಸೇಷನ್ ಮಾಡಿದ್ಮೇಲೆ ನಮ್ಗೆ ಕೊಟ್ಟಿರುವಂತ ಕಾಂಪೌಂಡ್ ವಾಟ್ ಆರ್ ದ ಕಾಂಪೌಂಡ್ ದಟ್ ಆರ್ ಪ್ರಿಪೇರ್ಡ್ ಇಸ್ ಅ ಪ್ಯೂರ್ ಕಾಂಪೌಂಡ್ ಅಂತ ನಾನು ಐಡೆಂಟಿಫೈ ಮಾಡಕ್ಕೆ ಅದಕ್ಕೆ ಒಂದು ಟೆಕ್ನಿಕ್ ಇದೆ, ಪ್ಯೂರಿಫಿಕೇಶನ್ ಟೆಕ್ನಿಕ್. ಆ ಟೆಕ್ನಿಕ್ ಏನಂದ್ರೆ ಡಿಟರ್ಮಿನೇಷನ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ಅಂತ. ಆಲ್ರೆಡಿ ನಾನು 2 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಯೂರಿಫಿಕೇಶನ್ ಟೆಕ್ನಿಕ್ಸ್ ಅಲ್ಲಿ. ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇರುವಂತದ್ದು 3ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಐ ಆಮ್ ಗೋಯಿಂಗ್ ಟು ಶೇರ್ what's the procedure that we are going to follow in order to find out the melting point of the given sample. Again ನಿಮಗೆ ಪ್ರಾಕ್ಟಿಕಲ್ಸ್ ಅಲ್ಲಿ 5 ಮಾರ್ಕ್ ಅನ್ನೋನ್ ಕಾಂಪೌಂಡ್ ಕೊಡ್ತಾರೆ, ಅದರದ್ದು ನೀವು ಮೆಲ್ಟಿಂಗ್ ಪಾಯಿಂಟ್ ನ ಮಾಡೋಕೆ ಕೊಡ್ತಾರೆ. ಬಟ್ ನೀವು ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನೀವು ಪ್ರಿಪೇರ್ ಮಾಡ್ತಿಲ್ಲ, ಅದನ್ನ ರೀಕ್ರಿಸ್ಟಲೈಸ್ ಮಾಡಿ ಡ್ರೈ ಮಾಡಿ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಸ್ಯಾಂಪಲ್ ತಗೊಂಡು ಮಾಡಬೇಕಾಗತ್ತೆ. ಪ್ಯೂರ್ ಸ್ಯಾಂಪಲ್ ಇದ್ರೆ ಕರೆಕ್ಟ್ ಆಗಿ ನಿಮಗೆ ಮೆಲ್ಟಿಂಗ್ ಪಾಯಿಂಟ್ ಬರುತ್ತೆ. ಪ್ಯೂರ್ ಸ್ಯಾಂಪಲ್ ಇಲ್ಲ, ಇಂಪ್ಯೂರಿಟೀಸ್ ಇತ್ತು ಅಂತಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಆಕ್ಚುಲಿ ನಾನು ಏನು ಅನ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಈಗ ಥಿಯರಿ ಏನಿದೆಯಲ್ಲ ಆ ಥಿಯರಿನಷ್ಟೇ ಈಗ ಇದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಬಟ್ ಪ್ರಾಕ್ಟಿಕಲಿ ನಿಮಗೆ ವರ್ಚುವಲ್ ಲ್ಯಾಬ್ ನಾನು ರೀಕ್ರಿಸ್ಟಲೈಸ್ ಮಾಡಿ ಯಾವುದೋ ಒಂದು ಕಾಂಪೌಂಡ್ ನ ತಗೊಂಡು ರೀಕ್ರಿಸ್ಟಲೈಸ್ ಮಾಡಿ ಅದನ್ನ ನಾನು ನಿಮಗೆ ಮೆಲ್ಟಿಂಗ್ ಪಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ. ಏಕೆಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಮಾಡೋದಕ್ಕೆ ಬೇರೆ ಬೇರೆ ಆಪರೇಟರ್ಸ್ ನ ಯೂಸ್ ಮಾಡ್ತಾರೆ. ಬಟ್ ನಿಮ್ ಸಿಲೆಬಸ್ ಪ್ರಕಾರ ನೀವು ಥೀಲ್ಸ್ ಟ್ಯೂಬ್ ಅಂತ ಆ ಆಪರೇಟರ್ಸ್ ನ ಯೂಸ್ ಮಾಡಿಕೊಂಡು ಮೆಲ್ಟಿಂಗ್ ಪಾಯಿಂಟ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಅಗೇನ್ ಇದು 5 ಮಾರ್ಕ್ ನಿಮ್ಗೆ ಅನ್ನೋನ್ ಕಾಂಪೌಂಡ್ ಕೊಡ್ತಾರೆ. ಎಕ್ಸಾಕ್ಟ್ ಮೆಲ್ಟಿಂಗ್ ಪಾಯಿಂಟ್ ಅದರದ್ದು ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ ನೀವು ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಗೆ ಮೆಲ್ಟಿಂಗ್ ಪಾಯಿಂಟ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಹಾಗಾದ್ರೆ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು? ದ ಟೆಂಪರೇಚರ್ ಅಟ್ ವಿಚ್ ದ ಸಾಲಿಡ್ ಬಿಕಮ್ಸ್ ಲಿಕ್ವಿಡ್. ಈಗ ಏನ್ ಮಾಡ್ತಾ ಇದ್ದೀರಾ, ಸಾಲಿಡ್ ಇದೆ, ಹೀಟ್ ಮಾಡ್ತಾ ಇದ್ದೀರಾ. ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಅಟ್ ವಾಟ್ ಟೆಂಪರೇಚರ್ ಯುವರ್ ಸಾಲಿಡ್ ಗೆಟ್ ಮೆಲ್ಟ್, ಅದಕ್ಕೆ ಅದನ್ನ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಇದು ಇಟ್ಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಮಾಲಿಕ್ಯೂಲ್ ಕ್ಯಾನ್ ಬಿ ಯೂಸ್ ಟು ಡಿಟರ್ಮೈನ್ ಐಡೆಂಟಿಟಿ ಅಂಡ್ ಪ್ಯೂರಿಟಿ. ಸೊ ಪ್ರತಿಯೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೂ ತಂದೆ ಆದಂತ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಹಂಗಾಗಿ ಅದೇ ಕಾಂಪೌಂಡ್ ಅಂತ ಚೆಕ್ ಮಾಡೋಕ್ಕೆ, ಐಡೆಂಟಿಟಿ ಚೆಕ್ ಮಾಡೋದಕ್ಕೆ, ಅದು ಪ್ಯೂರ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ, ಕ್ಯಾರೆಕ್ಟರಿಸ್ಟಿಕ್ ಆಗಿರುವಂತ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಯಾವ್ದು ಮಾಡ್ತೀವಿ ಅಂತಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಮಾಡ್ತೀವಿ. ಇಟ್ಸ್ ಅ ಫಿಸಿಕಲ್ ಪ್ರಾಪರ್ಟಿ. The actual melting point is an indication for the purity of the sample, hence an identical tool for the quality control of medicine, perfumes, dry stuffs and organic crystalline substances. ಸೊ ನಾವು ಕೊಟ್ಟಿರುವಂಥ ಸಬ್ಸ್ಟೆನ್ಸು ಅದೇನಾ ಅಂತ ಚೆಕ್ ಮಾಡೋದಕ್ಕೆ ನನಗೆ ಈಸಿಯಾಗಿ ಇರುವಂಥ ಟೆಕ್ನಿಕ್ ಯಾವುದು ಅಂತಂದರೆ ಐಡೆಂಟಿಫಿಕೇಶನ್ ಟೆಕ್ನಿಕ್ ಯಾವುದು, ಅದು ಪ್ಯೂರ್ ಆಗಿದೆಯಾ, ಅದರಲ್ಲಿ ಯಾವುದು ಇಂಪ್ಯೂರಿಟೀಸ್ ಇಲ್ಲ ಅಂತ ನಾನು ಚೆಕ್ ಮಾಡೋದಕ್ಕೆ ಇರುವಂಥ ಟೆಕ್ನಿಕ್ ಯಾವುದು ಅಂತಂದರೆ ಅದಕ್ಕೆ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. So the melting point of a solid is the temperature at which a solid exists in equilibrium with its liquid state under the external pressure of 1 atmosphere. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಾನು ಮೆಲ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ ಕಾಂಪೌಂಡ್ ಏನಿದ್ದೀರಾ ಸಾಲಿಡ್ ಇರೋದನ್ನ ಏನ್ ಮಾಡ್ತಾ ಇದ್ದೀನಿ, ನಾನು ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದಾಗ ಏನಾಗ್ತದೆ, ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತದೆ. ಅಂದ್ರೆ ದೇರ್ ಇಸ್ ಅನ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ದಿ ಸಾಲಿಡ್ ಅಂಡ್ ದಿ ಲಿಕ್ವಿಡ್ ಸ್ಟೇಟ್ ಅಂಡರ್ ದಿ ಎಕ್ಸ್ಟರ್ನಲ್ ಪ್ರೆಷರ್ ಆಫ್ 1 atmosphere. ಆ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ, ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, ನೀವು ಸಾಲಿಡ್ ಅಲ್ಲಿ ತಗೊಂಡ್ರೆ ಆ ಕ್ರಿಸ್ಟಲ್ ಲ್ಯಾಟಿಸ್ ಏನಿದೆ ಅಥವಾ ಕ್ರಿಸ್ಟಲೈನ್ ಮ್ಯಾಟ್ರಿಕ್ಸ್ ಅಂತ ಏನ್ ಹೇಳ್ತಾರೆ, ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ದೇ ಹೆಲ್ಡ್ ಟುಗೆದರ್ ಬೈ ದಿ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮ್ಯಾಕ್ಸಿಮಮ್ ಇರುತ್ತೆ ಯಾವ್ದ್ರಲ್ಲಿ, ಸಾಲಿಡ್ಸ್ ಅಲ್ಲಿ. ಅದನ್ನ ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದಾಗ ಏನಾಗ್ತಿದೆ, ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆಗ ಅಲ್ಲಿ ಏನಾಗ್ತಿದೆ ಅಂದ್ರೆ ಮಾಲಿಕ್ಯೂಲ್ಸ್ ಏನಿದೆಯಲ್ಲ ಅದೇನಾಗ್ತಿದೆ ಅಂದ್ರೆ ಆ ಲ್ಯಾಟಿಸ್ ಏನಿದೆಯಲ್ಲ ಆ ಟೈಟ್ ಆಗಿರುವಂತದ್ದು ಕಡಿಮೆ ಆಗ್ತಾ ಇದೆ, ಹೋಗ್ತಾ ಇದೆ. ಅವಾಗ ಆನ್ ಹೀಟ್ ಸಾಲಿಡ್ ನ ಹೀಟ್ ಮಾಡಿದಾಗ ಲಿಕ್ವಿಡ್ ಕನ್ವರ್ಟ್ ಆಗ್ತಾ ಇದೆ. ಆ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ, ಫ್ಯೂಷನ್ ಟೆಂಪರೇಚರ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಅದೇ ತರ ಏನ್ ಮಾಡ್ತೀನಿ, ಅದನ್ನ ಹೀಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಆ ಗ್ಯಾಸ್ ಏನಾಗುತ್ತೆ,
ಸಾರಿ ಆ ಲಿಕ್ವಿಡ್ ಏನಾಗುತ್ತೆ ಗೆಟ್ ಕನ್ವರ್ಟೆಡ್ ಇಂಟು ಎ ಗ್ಯಾಸ್. ಅವಾಗ ಏನಾಗುತ್ತೆ ಆ ಮಾಲಿಕ್ಯೂಲ್ಸ್ ಹೇಗಿದೆಯಲ್ಲ ಆ ಮಾಲಿಕ್ಯೂಲ್ಸ್ ಏನಾಗ್ತಾ ಇದೆ ತುಂಬಾ ಏನು ಗಿವನ್ ಸರ್ಫೇಸ್ ಅಲ್ಲಿ ಏನಾಗ್ತಾ ಇದೆ ರ್ಯಾಂಡಮ್ ಆಗಿ ಎಲ್ಲೆಲ್ಲೋ ಮೂವ್ ಆಗ್ತಾ ಇದೆ. ಈ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಅದೇ ತರ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ದು ಅದು ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಅಗೇನ್ 4 ಫ್ಯಾಕ್ಟರು ನಿಮ್ದು ಮೆಲ್ಟಿಂಗ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಐದರ್ ಇಟ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್, ಬಟ್ ಜನರಲಿ ಇಂಪ್ಯೂರಿಟೀಸ್ ಇದ್ರೆ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ ಅಥವಾ ಇನ್ಕ್ರೀಸು ಆಗ್ಬೋದು. 4 ಪ್ಯಾರಾಮೀಟರ್ಗಳನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಕೊಟ್ಟಿರುವಂಥ ಮಾಲಿಕ್ಯೂಲ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಮ್ದು ಮೆಲ್ಟಿಂಗ್ ಪಾಯಿಂಟ್ ಡಿಪೆಂಡೆಂಟ್ ಆಗುತ್ತೆ. ಒಂದು ಮಾಲಿಕ್ಯುಲರ್ ಸಿಮಿಟ್ರಿ ಇರ್ಬೋದು, ಎರಡನೇದು ಮಾಲಿಕ್ಯುಲರ್ ಪೊಲಾರಿಟಿ ಇರ್ಬೋದು, ಮೂರನೇದು ಹೈಡ್ರೋಜನ್ ಬಾಂಡಿಂಗು, ನಾಲ್ಕನೇದು ಮಾಲಿಕ್ಯುಲರ್ ವೇಟ್. ಈ 4 ಪ್ಯಾರಾಮೀಟರ್ ನನಗೆ ಡಿಸೈಡ್ ಮಾಡುತ್ತೆ ನಂದು ಮಾಲಿಕ್ಯೂಲ್ದು ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅಂತ. ಫಸ್ಟ್ ಒಂದು ತಗೊಳ್ಳೋಣ, ಸಿಮಿಟ್ರಿ ಮ್ಯಾಟರ್ನ ತಗೊಳ್ಳೋಣ. ಈಗ ಪೆಂಟೇನ್ ತಗೊಳ್ತಾ ಇದ್ದೀನಿ. ಪೆಂಟೇನ್ ಮತ್ತೆ 2,2-ಡೈಮಿಥೈಲ್ ಪ್ರೊಪೇನ್ ಇದೆಯಲ್ಲ, ಮಾಲಿಕ್ಯುಲರ್ ಫಾರ್ಮುಲಾ ಎರಡರದ್ದು ಕಾಂಪೌಂಡ್ ಒಂದೇ ಇದೆ. ಆದ್ರೆ ಪೆಂಟೇನ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಮಾಲಿಕ್ಯೂಲ್ ಸಿಮಿಟ್ರಿ ಆಗಿದೆ, ಹಂಗಾಗಿ ಅದಕ್ಕೆ -130 ಡಿಗ್ರಿ ಬರ್ತಾ ಇದೆ. ಅದೇ ತರ 2,2-ಡೈಮಿಥೈಲ್ ಪ್ರೊಪೇನ್ ತಗೊಂಡ್ರೆ ಅಲ್ಲೇನಾಗ್ತಿದೆ ಸಿಮಿಟ್ರಿ ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿಲ್ಲ, ಹಂಗಾಗಿ -70 ಡಿಗ್ರಿ ಅಲ್ಲಿ ನನಗೆ ಬರ್ತಾ ಇದೆ. ಸೊ ಪೊಲಾರಿಟಿ ಮ್ಯಾಟರ್ಸ್. ಅಗೇನ್ ಇದು ಸಿಮಿಟ್ರಿ ಯಾವ ರೀತಿ ಅನ್ನೋದನ್ನು ಮ್ಯಾಟರ್ ಆಗುತ್ತೆ. ಹೈಡ್ರೋಜನ್ ಬಾಂಡಿಂಗ್ ಇದೆಯಾ ಇಲ್ವಾ ಅನ್ನೋದ್ರ ಮೇಲೂ ಡಿಪೆಂಡೆಂಟ್ ಆಗಿ ಮೆಲ್ಟಿಂಗ್ ಪಾಯಿಂಟ್ ವೇರಿ ಆಗ್ತಾ ಹೋಗುತ್ತೆ. ಅದೇ ತರ ಇನ್ನೊಂದು ಸೆಟ್ ಆಫ್ ಎಕ್ಸಾಂಪಲ್ ನ ತಗೊಳ್ಳೋಣ. ಬೆನ್ಸೈಲ್ ಆಲ್ಕೋಹಾಲು, ಬೆನ್ಸೋಯಿಕ್ ಆಸಿಡ್, ಎರಡರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ. ಅದ್ರದ್ದು ಒಂದರದ್ದು ಮಾಲಿಕ್ಯುಲರ್ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ -150 ಡಿಗ್ರಿ ಆಗುತ್ತೆ, ಇನ್ನೊಂದ್ರದ್ದು 122 ಡಿಗ್ರಿ ಆಗುತ್ತೆ. ಇದು ಯಾಕೆ ಅಂದ್ರೆ ದಟ್ ಡಿಪೆಂಡ್ಸ್ ಅಪಾನ್ ದಿ ಹೈಡ್ರೋಜನ್ ಬಾಂಡಿಂಗ್. ನಾನು ಮೈನಸ್ ಬರಿತಾ ಇದ್ದೀನಿ ಅಂತಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಆ ಕಾಂಪೌಂಡ್ಸ್ ಲಿಕ್ವಿಡ್ ಆಗಿರುತ್ತೆ. ಸೊ ಅವಾಗ ನಾನು ಮೈನಸ್ ಬರಿತೀನಿ. ಸಾಲಿಡ್ ಆಯ್ತು ಅಂತಂದ್ರೆ ಪಾಸಿಟಿವ್ ವ್ಯಾಲ್ಯೂನಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಬೆನ್ಸೋಯಿಕ್ ಆಸಿಡ್ ನಲ್ಲಿ 2 ಹೈಡ್ರೋಜನ್ ಬಾಂಡಿಂಗ್ ಇದೆ, ಡೈಮರ್ ಫಾರ್ಮೇಶನ್ ಆಗುತ್ತೆ. ವೆರಾಸ್ ಆಲ್ಕೋಹಾಲ್ ನ ತಗೊಂಡ್ರೆ ಓನ್ಲಿ 1 ಹೈಡ್ರೋಜನ್ ಬಾಂಡ್ ಇರುತ್ತೆ. ಹೈಡ್ರೋಜನ್ ಬಾಂಡ್ ಆಲ್ಸೋ ಇನ್ಫ್ಲೂಯೆನ್ಸಸ್ ದಿ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನನಗೆ ಸಾಲಿಡ್ ಕ್ರಿಸ್ಟಲೈನ್ ಆಗಿರುವಂತ ಚಿತ್ರದಲ್ಲಿ ತೋರಿಸಿದಂಗೆ ಆ ಲ್ಯಾಟಿಸ್ ಏನಿದೆಯಲ್ಲ, ಕ್ರಿಸ್ಟಲ್ ಲ್ಯಾಟಿಸ್ ಏನಿದೆಯಲ್ಲ, ಅದನ್ನ ಏನ್ ಮಾಡ್ಬೇಕಾಗತ್ತೆ, ನಾನು ಸಾಲಿಡ್ ಆಗಿದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಅದನ್ನ ನಾನು ಬ್ರೇಕ್ ಮಾಡ್ಬೇಕಾಗತ್ತೆ. ಅದು ಎಷ್ಟು ಸ್ಟ್ರಾಂಗ್ ಆಗಿದೆಯಲ್ಲ ಅಷ್ಟು ನಾನು ಏನ್ ಮಾಡ್ಬೇಕಾಗತ್ತೆ, ದಟ್ ಅಮೌಂಟ್ ಆಫ್ ಎನರ್ಜಿ ಆರ್ ಟು ಸ್ಪೆಂಡ್ ಇನ್ ಆರ್ ಟು ಕನ್ವರ್ಟ್ ದಟ್ ಸಾಲಿಡ್ ಇಂಟು ಎ ಲಿಕ್ವಿಡ್ ಫಾರ್ಮ್. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಹೈಡ್ರೋಜನ್ ಬಾಂಡಿಂಗ್ ಇದ್ರೆ ಅಲಾಂಗ್ ವಿತ್ ಕೋವೆಲೆಂಟ್ ಬಾಂಡ್ ಅನದರ್ ಎಕ್ಸ್ಟ್ರಾ ಬಾಂಡ್ ಇರುತ್ತೆ, ಆ ಬಾಂಡ್ ನೀವು ಕ್ಲೀವ್ ಮಾಡ್ಬೇಕಾಗತ್ತೆ. ಟು ಕ್ಲೀವ್ ದಟ್ ಯು ರಿಕ್ವೈರ್ ಎ ಹೈಯರ್ ಎನರ್ಜಿ. ಹಂಗಾಗಿ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ತರ ಎಕ್ಸೈನು, ಸೈಕ್ಲೋಹೆಕ್ಸೈನ್ ಅಂತ ತಗೊಳ್ಳೋಣ. ಇಲ್ಲೇನಾಗ್ತಾ ಇದೆ, ಒಂದರಲ್ಲಿ -95 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಇನ್ನೊಂದು 6.47 ಡಿಗ್ರಿ ಇದೆ. ಯಾಕೆ ಅಂತಂದ್ರೆ ಸೈಕ್ಲೋಹೆಕ್ಸೈನ್ ಅಲ್ಲಿ ಸಿಮಿಟ್ರಿ ಇದೆ, ಹಂಗಾಗಿ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಾ ಇದೆ. ಎಗೇನ್ ನೀವು ನೋಡ್ಕೋಬೇಕು, -95 ಇದೆ ಅಂತಂದ್ರೆ ಅಲ್ಲೇನಾಗ್ತಿದೆ ಅಂದ್ರೆ ಆ ಕಾಂಪೌಂಡ್ ಲಿಕ್ವಿಡ್ ಆಗಿದೆ. ಈ ರೀತಿಯಾಗಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳು ನಿಮ್ಮ ಮಾಲಿಕ್ಯೂಲ್ ಅಲ್ಲಿ ಇರುವಂತದ್ದು ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅದೇ ರೀತಿ ಮೆಲ್ಟಿಂಗ್ ಪಾಯಿಂಟ್ ಮಾಲಿಕ್ಯುಲರ್ ವೈಟ್ ನ ತಗೊಂಡ್ರೆ ಮಾಲಿಕ್ಯುಲರ್ ಮಾಸ್ ಅಥವಾ ಮಾಲಿಕ್ಯುಲರ್ ವೇಟ್ ಜಾಸ್ತಿ ಇದ್ದಂಗೆನೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಮಾಲಿಕ್ಯೂಲ್ ಬಿಗ್ಗರ್ ಆಗುತ್ತೆ, ಆ ಬಾಂಡ್ ಇಟ್ಕೊಂಡಿರುವಂತದ್ದು ನಂಬರ್ ಆಫ್ ಬಾಂಡ್ಸ್ ಇನ್ಕ್ರೀಸ್ ಆಗುತ್ತೆ. ನಂಬರ್ ಆಫ್ ಬಾಂಡ್ಸ್ ಇನ್ಕ್ರೀಸ್ ಆಯ್ತು ಅಂದ್ರೆ ಟು ಕ್ಲೀವ್ ದಟ್ ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಏಕೆನ್ ಬ್ರಾಂಚಿಂಗ್ ಏನಾದ್ರು ಇತ್ತು ನಿಮ್ಮ ಮಾಲಿಕ್ಯೂಲ್ ಅಲ್ಲಿ ಅಂತಂದ್ರೆ ದಟ್ ಆಲ್ಸೋ ಇನ್ಕ್ರೀಸಸ್ ದಿ ಮೆಲ್ಟಿಂಗ್ ಪಾಯಿಂಟ್. ಇದೆಲ್ಲ ನಾಟ್ ಓನ್ಲಿ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಹೋಗ್ತಿಲ್ಲ ಅಂದಾಗ ಈ ಟೈಪ್ ಆಫ್ ಕ್ವಶನ್ಸ್ ನ ಅವರು ಕೇಳ್ತಾರೆ. 2-3 ಮಾಲಿಕ್ಯೂಲ್ ನ ಕೊಟ್ಬಿಟ್ಟು ಅದ್ರಲ್ಲಿ ಯಾವ್ದಕ್ಕೆ ಜಾಸ್ತಿ ಇರುತ್ತೆ ಯಾವ್ದಕ್ಕೆ ಕಡಿಮೆ ಇರುತ್ತೆ ಅಂತ ಕೇಳ್ತಾರೆ. ಹಂಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಕೇರ್ಫುಲ್ ಆಗಿ ಈ ಪ್ಯಾರಾಮೀಟರ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಗೊತ್ತಿದೆ, ಈಗ ನಾವು ಇಂಪ್ಯೂರ್ ಮಾಲಿಕ್ಯೂಲ್ಸ್ ಇದ್ರೆ ಕ್ರೂಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅದೇನಾದ್ರೂ ಇತ್ತು ಅಂತಂದ್ರೆ ಅದನ್ನ ನಾನೇನ್ ಮಾಡ್ಬೇಕಾಗತ್ತೆ, ಫಸ್ಟ್ ಸ್ಟೆಪ್ ಅಲ್ಲಿ ರೀಕ್ರಿಸ್ಟಲೈಸೇಷನ್ ಮಾಡ್ಬೇಕಾಗತ್ತೆ. ಆಲ್ರೆಡಿ ರೀಕ್ರಿಸ್ಟಲೈಸೇಷನ್ ಅಂದ್ರೆ ಏನು, ಅದನ್ನ ಹೇಗ್ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಅದನ್ನ ನೋಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಅದ್ರಲ್ಲಿ ಇಂಪ್ಯೂರಿಟೀಸ್ ಏನಾದ್ರು ಇದ್ರೆ ಇಂಪ್ಯೂರಿಟೀಸ್ ನ ರಿಮೂವ್ ಮಾಡ್ತೀವಲ್ಲ, ಆ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ರೀಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ.
ಆ ಪ್ಯೂರ್ ಆಗಿರೋ ಸ್ಯಾಂಪಲ್ನ ತಗೊಂಡು ಅದಕ್ಕೆ ನಾನು ಏನು ಮಾಡಬೇಕಾಗತ್ತೆ, ಮೆಲ್ಟಿಂಗ್ ಪಾಯಿಂಟ್ನ ನೋಡಬೇಕಾಗತ್ತೆ. ನಿಮ್ಮ ಕಾಂಪೌಂಡ್ ಏನಾದರೂ ತುಂಬ ಪ್ಯೂರ್ ಆಗಿದ್ದು, ಇಟ್ ಇಸ್ ಫ್ರೀ ಫ್ರಮ್ ಆಲ್ ದಿ ಇಂಪ್ಯೂರಿಟೀಸ್. ಇಟ್ ಮೇ ಬಿ ಸಾಲ್ಯುಬಲ್ ಇಂಪ್ಯೂರಿಟಿ, ಇಟ್ ಮೇ ಬಿ ಇನ್ಸಾಲ್ಯುಬಲ್ ಇಂಪ್ಯೂರಿಟಿ, ಇಟ್ ಮೇ ಬಿ ಕಲರ್ಡ್ ಇಂಪ್ಯೂರಿಟಿ ಆರ್ ಪಾರ್ಷಿಯಲ್ ಸಾಲ್ಯುಬಲ್ ಇಂಪ್ಯೂರಿಟಿ, ಎಲ್ಲ ಇಂಪ್ಯೂರಿಟಿನೂ ತೆಗೆದುಬಿಟ್ಟಿದ್ವಿ, ಪ್ಯೂರ್ ಸ್ಯಾಂಪಲ್ ಇದೆ ಅಂದಾಗ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ನ್ಯಾರೋ ಟೆಂಪರೇಚರ್ ರೇಂಜ್ ಇರುತ್ತೆ. ಅದಕ್ಕೆ ಇಂಪ್ಯೂರಿಟೀಸ್ ಏನಾದರೂ ಇತ್ತು ಅಂದರೆ, ಇವನ್ ದೋ ಇಟ್ಸ್ ಪ್ರೆಸೆಂಟ್ ಇನ್ ಸ್ಮಾಲ್ ಕ್ವಾಂಟಿಟಿ, ಅದೇನು ಮಾಡುತ್ತೆ, ಮೆಲ್ಟಿಂಗ್ ಪಾಯಿಂಟ್ನ ಲೋಯರ್ ಮಾಡುತ್ತೆ, ಮೆಲ್ಟಿಂಗ್ ಪಾಯಿಂಟ್ ರೇಂಜ್ನ ಏನು ಮಾಡುತ್ತೆ, ಬ್ರಾಡನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ರೇಂಜ್ ಅಂದರೆ ಏನು ಅಂತಂದರೆ, ಮುಂದೆ ಹೇಳ್ತೀನಿ. ಇದು ಕಾಂಪೌಂಡ್ ಇದೆ ಅಂತ ಇಟ್ಕೊಳ್ಳೋಣ. ಕಾಂಪೌಂಡ್ ಏನ್ ಮಾಡ್ತಾ ಇದ್ದೀನಿ, ನಾನು ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದಾಗ ಅದೇನಾಗುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಏನಾಗುತ್ತೆ, ಇಟ್ ಸ್ಟಾರ್ಟ್ ಮೆಲ್ಟಿಂಗ್. ಇಂಪ್ಯೂರಿಟೀಸ್ ಏನಾದ್ರು ಇತ್ತು ನಿಮ್ಮ ಮಾಲಿಕ್ಯೂಲ್ ಅಲ್ಲಿ ಅಂತಂದ್ರೆ, ಪ್ಯೂರ್ ಆಗಿ ಇಲ್ಲ ಅಂದಾಗ ಏನಾಗುತ್ತೆ, ಆಕ್ಚುಲಿ ಹೀಟ್ ಮಾಡಿದ್ರೆ ಏನಾಗಬೇಕು, ತಗೊಂಡಿರೋದೆಲ್ಲ ಅಟ್ ಎ ಟೈಮ್ ಮೆಲ್ಟ್ ಆಗಬೇಕು. ಆದ್ರೆ ಕೆಲವು ಸಲ ಏನಾಗುತ್ತೆ, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಇಂಪ್ಯೂರಿಟೀಸ್ ಕರೆಕ್ಟ್ ಆಗಿ ಮೆಲ್ಟ್ ಆಗಲ್ಲ. ಇಟ್ ಗೋಯಿಂಗ್ ಟು ಹ್ಯಾವ್ ಎ ರೇಂಜ್. ರೇಂಜ್ ಅಂದ್ರೆ ಹೆಂಗೆ, ಸ್ಟಾರ್ಟ್ ಆದಾಗ 50, ಫಾರ್ ಎಕ್ಸಾಂಪಲ್ 55.8ಗೆ ಸ್ಟಾರ್ಟ್ ಆಗಿದೆ, ಎಂಡ್ ಆಗಿದೆ ಯಾವಾಗ 60.2ಗೆ ಎಂಡ್ ಆಗಿದೆ. ಆ ರೇಂಜ್, ಅದಕ್ಕೆ ಏನ್ ಹೇಳ್ತೀವಿ ನಾವು, ರೇಂಜ್ ಅಂತ ಹೇಳ್ತೀವಿ. ಸೊ ಪ್ಯೂರ್ ಆಗಿತ್ತು ಅಂದ್ರೆ ಆ ರೇಂಜ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಇಂಪ್ಯೂರ್ ಆಗಿತ್ತು ಅಂತಂದ್ರೆ ಆ ರೇಂಜ್ ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅದೇ ತರ ಪ್ಯೂರ್ ಆಗಿತ್ತು ಅಂತಂದ್ರೆ ಶಾರ್ಪ್ ಆಗಿ ನಿಮ್ಗೆ ಮೆಲ್ಟಿಂಗ್ ಪಾಯಿಂಟ್ ಬರುತ್ತೆ. ಪ್ಯೂರ್ ಇಲ್ಲ, ಇಂಪ್ಯೂರ್ ಆಗಿತ್ತು ಅಂತಂದ್ರೆ ಅದೇನಾಗುತ್ತೆ ಅಂತ ನಿಮ್ಗೆ ಬ್ರಾಡನ್ ಆಗ್ತಾ ಹೋಗುತ್ತೆ. ದ ವೈಡ್ ಮೆಲ್ಟಿಂಗ್ ಪಾಯಿಂಟ್ ರೇಂಜ್ usually indicates that substance is impure. A narrow melting point range usually indicates that substance is fairly pure. ಹಂಗಂತ ಕಂಪ್ಲೀಟ್ಲಿ ಎಲ್ಲ ಇಂಪ್ಯೂರಿಟೀಸು ರಿಮೂವ್ ಮಾಡ್ಬಿಡ್ತೀವಿ ಅಂತಲ್ಲ, ಬಟ್ ಸಮ್ ಅಮೌಂಟ್ ಆಫ್ ಇಂಪ್ಯೂರಿಟೀಸ್ ಇದ್ದೇ ಇರುತ್ತೆ. ಹಂಗಾಗಿ ಏನಾಗುತ್ತೆ, ರೇಂಜ್ ನಿಮಗೆ ಬಂದೇ ಬರುತ್ತೆ. Impurities in the solid cause the melting point depression because of the impurity disturbs the crystal lattice energies. ನಿಮ್ಗೆ ಆಲ್ರೆಡಿ ಚಿತ್ರದಲ್ಲಿ ತೋರಿಸ್ದಂಗೆ ನಾನು, ಸೊ ಇಂಪ್ಯೂರಿಟೀಸ್ ಇದ್ರೆ ಏನಾಗುತ್ತೆ ಅಂತಂದ್ರೆ, ಕ್ರಿಸ್ಟಲ್ ಲ್ಯಾಟಿಸ್ ಒಳಗಡೆ ಇಂಪ್ಯೂರಿಟಿ ಹೋಗಿ ಕೂತ್ಕೊಂಡಿರುತ್ತೆ. ಹಂಗಾಗಿ ಏನಾಗುತ್ತೆ ಅಂದ್ರೆ, ನೀವು ಹೀಟ್ ಮಾಡಕ್ ಶುರು ಮಾಡಿದಾಗ ಏನಾಗುತ್ತೆ, ಆ ಕ್ರಿಸ್ಟಲ್ ಲ್ಯಾಟಿಸ್ ಏನಾಗುತ್ತೆ, ಎನರ್ಜಿ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಹಂಗಾಗಿ ಏನಾದ್ರು ಇಂಪ್ಯೂರಿಟೀಸ್ ಇದ್ದಾಗ ನಿಮ್ದು ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಕೇಳ್ತಾರೆ, ಇಫ್ ದೇರ್ ಇಸ್ ಅ ಪ್ರೆಸೆನ್ಸ್, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಇಂಪ್ಯೂರಿಟೀಸ್ ಯಾಕೆ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ ಅಂತ ನೀವು ಹೇಳ್ಬೇಕಾಗತ್ತೆ. ಮೆಲ್ಟಿಂಗ್ ಪಾಯಿಂಟ್ ಡಿಪ್ರೆಷನ್ ಆಗುತ್ತೆ ಬಿಕಾಸ್ ದ ಇಂಪ್ಯೂರಿಟಿ ಡಿಸ್ಟರ್ಬ್ಸ್ ದಿ ಕ್ರಿಸ್ಟಲ್ ಲ್ಯಾಟಿಸ್ ಎನರ್ಜಿ. ನೀವು ಆಲ್ರೆಡಿ ಸಾಲಿಡ್ ಸ್ಟೇಟ್ ನ ಓದಿದ್ದೀರಾ, ಕ್ರಿಸ್ಟಲ್ ಲ್ಯಾಟಿಸ್ ಎನರ್ಜಿ ಅಂದ್ರೆ ನಿಮ್ಗೆ ಏನು ಅಂತ ಗೊತ್ತು. ಸೊ ಆ ಕ್ರಿಸ್ಟಲ್ ಲ್ಯಾಟಿಸ್ ಎನರ್ಜಿ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಹಂಗಾಗಿ ಏನಾಗುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾನೀಗ ಏನ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಆ ರೇಂಜ್ ಅಂದ್ರೆ ಹೇಗೆ, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಆಪರೇಟರ್ಸ್ ಅಲ್ಲಿ ಇಟ್ಟಿದ್ದೀನಿ. ಆಪರೇಟರ್ಸ್ ಅಲ್ಲಿ ಇಟ್ಟು ಸಾಲಿಡ್ ಏನ್ ಮಾಡ್ತಾ ಇದ್ದೀನಿ, ನಾನು ಹೀಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸಾಲಿಡ್ ಏನಾಗುತ್ತೆ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ದ ಟೆಂಪರೇಚರ್ ಅಟ್ ವಿಚ್ ಯುವರ್ ಕಾಂಪೌಂಡ್ ಕಂಪ್ಲೀಟ್ಲಿ ಕನ್ವರ್ಟ್ಸ್ ಸಾಲಿಡ್ ಇಂಟು ಲಿಕ್ವಿಡ್ ಇದೆಯಲ್ಲ, ಆ ಟೆಂಪರೇಚರ್ನ ನೋಡ್ಕೋಬೇಕಾಗತ್ತೆ. ಇಂಪ್ಯೂರಿಟೀಸ್ ಇತ್ತು ಅಂತಂದ್ರೆ ಇಟ್ ಗೋಯಿಂಗ್ ಟು ರೇಂಜ್ ಅಲ್ಲಿ ಇದಾಗತ್ತೆ. ಪ್ಯೂರ್ ಫಾರ್ಮ್ ಅಲ್ಲಿ ಇತ್ತು ಅಂದ್ರೆ ರೇಂಜು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾಂಪೌಂಡ್ ತಗೊಂಡಿದ್ದೀನಿ, ಅದು 52 ಡಿಗ್ರಿಗೆ ಸ್ಟಾರ್ಟ್ ಆಗಿದೆ ಮೆಲ್ಟ್ ಆಗೋದಕ್ಕೆ. 55 ಡಿಗ್ರಿಗೆ ಬಂದಾಗ ಕಂಪ್ಲೀಟ್ಲಿ ಅದು ಮೆಲ್ಟ್ ಆಗೋಗಿದೆ ಅಂತ ಇಟ್ಕೊಳ್ಳೋಣ. ಅಂದ್ರೆ ಅದು ರೇಂಜ್ ಅಂದ್ರೆ 52ಗೆ ಸ್ಟಾರ್ಟ್ ಆಯ್ತು, ಎಂಡ್ ಆಗಿದೆ ಯಾವಾಗ 55ಗೆ. ಸೊ ನಾನು ಅದನ್ನ ಹೆಂಗೆ ಅಂದ್ರೆ, ಎಕ್ಸಾಕ್ಟ್ ಮೆಲ್ಟಿಂಗ್ ಪಾಯಿಂಟ್ ಹೇಗೆ ಅಂತ ನಾನು ಹೆಂಗೆ ಕಂಡುಹಿಡಿತೀನಿ ಅಂತಂದ್ರೆ, 52 + 55 ಡಿವೈಡೆಡ್ ಬೈ 2 ಮಾಡ್ತೀನಿ. ಅವಾಗ ನನಗೆ 53.5 ಬಂತು. ಸೊ ಈ ರೀತಿಯಾಗಿ ನಾನು ಏನ್ ಮಾಡ್ಕೊಳ್ತೀನಿ, ಈ ರೇಂಜ್ ಏನಿದೆಯಲ್ಲ, ಫ್ರಮ್ ದ ರೇಂಜ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಮೆಲ್ಟಿಂಗ್ ಪಾಯಿಂಟ್. ಈ ರೇಂಜ್ ಏನಿದೆಯಲ್ಲ, ಅದು ಅಂದ್ರೆ ಇವೆರಡರ ಮಧ್ಯೆ ಇರುವಂತ ಡಿಫ್ರೆನ್ಸ್ ಏನಿದೆಯಲ್ಲ, ದಟ್ ಡಿಪೆಂಡ್ಸ್ ಅಪಾನ್ ದಿ ಇಂಪ್ಯೂರಿಟಿ. ಏನ್ ಇಂಪ್ಯೂರಿಟಿ ಇದೆ ಅನ್ನೋದ್ರ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ಓಕೆ, ಇದನ್ನ ಚೆಕ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಲ್ಲ ಆಪರೇಟರ್ಸ್, ಆ ಆಪರೇಟರ್ಸ್ಗೆ ನಾವೇನಂತ ಕರಿತೀವಿ, ಥೀಲ್ಸ್ ಟ್ಯೂಬ್ ಅಂತ ಹೇಳ್ತೀವಿ. ಅದನ್ನ ಇಟ್ಸ್ ನೇಮ್ಡ್ ಆಫ್ಟರ್ ದಿ ಜರ್ಮನ್ ಕೆಮಿಸ್ಟ್ ಥೀಲ್ಸ್ ಅನ್ನೋನು, ಅವನು ಅದನ್ನ ಇನ್ವೆಂಟ್ ಮಾಡ್ತಾನೆ. ಹಂಗಾಗಿ ಅದನ್ನ ಯೂಸ್ ಮಾಡ್ತೀವಿ. ಒಳಗಡೆ ಎಗೇನ್ ಥೀಲ್ಸ್ ಟ್ಯೂಬ್ ಒಳಗಡೆ ನಿಮಗೆ ಪ್ಯಾರಾಫಿನ್ ಆಯಿಲ್ ನ ಯೂಸ್ ಮಾಡ್ತೀವಿ. ಸೊ ಯಾಕೆ ಅದನ್ನೇ ಯೂಸ್ ಮಾಡ್ತೀವಿ ಅಂದ್ರೆ, ಇಟ್ ಹ್ಯಾಸ್ ಎ ಹೈ ಬಾಯ್ಲಿಂಗ್ ಪಾಯಿಂಟ್. ಅಗೇನ್ ಇಟ್ ಮೇಂಟೈನ್ಸ್ ದಿ ಹೈ ಟೆಂಪರೇಚರ್ಸ್ ಇನ್ ದಿ ಮೆಲ್ಟಿಂಗ್ ಪಾಯಿಂಟ್ apparatus without the loss of the substance. ಸೊ ಇದೇನಾಗುತ್ತೆ ಅಂದ್ರೆ ಡಿಕಂಪೋಸ್ ಆಗಲ್ಲ, ಹೈ ಟೆಂಪರೇಚರ್ ನ ಮೇಂಟೈನ್ ಮಾಡ್ಕೊಂಡಿರುತ್ತೆ. ಹಂಗಾಗಿ ನಾನು ಏನ್ ಮಾಡ್ಬೇಕಾಗತ್ತೆ, ಪ್ಯಾರಾಫಿನ್ ಬ್ಯಾಗ್ಸ್ ನ ನಾನು ಯೂಸ್ ಮಾಡ್ತೀನಿ. ಓಕೆ, ಪ್ರೊಸೀಜರ್ ಹೇಗೆ, ಇದನ್ನ ಯಾವ ರೀತಿ ನಾನು ಮಾಡ್ತಾ ಹೋಗ್ತೀನಿ ಅಂತಂದ್ರೆ, ಪ್ರೊಸೀಜರ್ಗಳು ಅದಕ್ಕೆ ಫಾಲೋ ಮಾಡ್ಬೇಕಾಗತ್ತೆ. ಪ್ರೊಸೀಜರ್ ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಏನ್ ಮಾಡ್ಬೇಕಾಗತ್ತೆ, ನಾನು ತಗೊಂಡಿರುವಂತ ಕಾಂಪೌಂಡ್ ಏನ್ ಮಾಡ್ಬೇಕಾಗತ್ತೆ, ಫೈನ್ ಪೌಡರ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ನಮ್ಗೆ ಕೆಪಿಲರಿ ಟ್ಯೂಬ್ ಒಳಗಡೆ ಅದು ಫಿಲ್ ಆಗ್ಬೇಕು. ಸೊ ಹಂಗಾಗಿ ನಾನೇನ್ ಮಾಡ್ತೀನಿ, ಒಂದು ಟೈಲ್ ನ ತಗೊಳ್ತೀನಿ, ಅಥವಾ ಯಾವುದೋ ಒಂದು ಸ್ಮೂತ್ ಆಗಿರೋ ಸರ್ಫೇಸ್ ತಗೊಂಡು, ಕ್ಲೀನ್ ಸರ್ಫೇಸ್ ತಗೊಂಡು, ಅದ್ರ ಮೇಲೆ ಏನ್ ಮಾಡ್ತೀನಿ, ನಾನು ಕಾಂಪೌಂಡ್ ಹಾಕೊಂಡು, ಅದನ್ನ ನಾನು ಏನ್ ಮಾಡ್ತೀನಿ, ಗ್ಲಾಸ್ ರಾಡ್ ನ ಯೂಸ್ ಮಾಡ್ಕೊಂಡು ರೋಲ್ ಮಾಡ್ಕೊಂಡು ಫೈನ್ ಪೌಡರ್ ನ ಮಾಡ್ಕೊಳ್ತೀನಿ.
ಆ ಫೈನ್ ಪೌಡರ್ ಆಗಿರೋದನ್ನ ನಾನೇನ್ ಮಾಡ್ತೀನಿ, ಕೆಪಿಲರಿ ಟ್ಯೂಬ್ ನ ತಗೊಳ್ತೀನಿ. ಆ ಕೆಪಿಲರಿ ಟ್ಯೂಬ್ ತುಂಬಾ ದೊಡ್ಡದಿರುತ್ತೆ, ಅದನ್ನ ಕಟ್ ಮಾಡ್ಕೊಳ್ತೀನಿ. ಅದ್ರಲ್ಲಿ ಅರ್ಧ ತಗೊಳ್ತೀನಿ, ಎರಡು ಕಡೆಗೂ ಓಪನ್ ಇರುತ್ತೆ. ಒಂದ್ ಕಡೆಗೆ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಸೀಲ್ ಇಟ್, ಅದನ್ನ ಕಂಪ್ಲೀಟ್ಲಿ ಸೀಲ್ ಮಾಡ್ತೀನಿ. ಹೀಟ್ ಮಾಡ್ಕೊಂಡು ಸೀಲ್ ಮಾಡ್ತೀನಿ. ಆಮೇಲೆ ಅದ್ರೊಳಗಡೆಗೆ ಏನ್ ಮಾಡ್ತೀನಿ, ನಾನು ಕಾಂಪೌಂಡ್ ನ ಕ್ರಶ್ ಮಾಡಿರೋಂಥ ಫೈನ್ ಪೌಡರ್ ಆಗಿರುವಂತ ಕಾಂಪೌಂಡ್ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಇನ್ಸೈಡ್ ದಟ್ ಪರ್ಟಿಕ್ಯುಲರ್ ಕೆಪಿಲರಿ ಟ್ಯೂಬ್. ಸೊ ಕೆಪಿಲರಿ ಟ್ಯೂಬ್ ಒಳಗಡೆ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಏನು ಏರ್ ಗ್ಯಾಪ್ ಇಲ್ದಂಗೆ ಟೈಟ್ ಆಗಿ ನೀವು ಅದನ್ನ ಫಿಕ್ಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ನೀವು ಅದನ್ನ ಹೇಗ್ ಮಾಡ್ತೀರಾ ಅಂತಂದ್ರೆ, ಅದ್ರ ಟೆಕ್ನಿಕ್ ನೀವು ಕಲ್ತ್ಕೋಬೇಕಾಗತ್ತೆ. ಕೆಪಿಲರಿ ಟ್ಯೂಬ್ ನ ಒಂದ್ ಕಡೆಗೆ ಸೀಲ್ ಮಾಡಿರ್ತೀರಾ, ಕೆಪಿಲರಿ ಟ್ಯೂಬ್ ಒಳಗಡೆಗೆ ಕಾಂಪೌಂಡ್ ಹಾಕ್ತಾ ಇದ್ದೀರಾ. ಐದರ್ ಯು ಆರ್ ಗೋಯಿಂಗ್ ಟು ಯೂಸ್ ದಿ ಇದನ್ನ ಯೂಸ್ ಮಾಡ್ತೀರಾ, ಟೆಸ್ಟ್ ಟ್ಯೂಬ್ ಬ್ರಷ್ ನ ಯೂಸ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ನಿಮ್ಗೆ ವೈರ್ ಗಾಸ್ ನ ಯೂಸ್ ಮಾಡ್ಕೊಂಡು ಸ್ಲೋಲಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಅದನ್ನ ಅದ್ರೊಳಗಡೆ ಕಾಂಪೌಂಡ್ ನ ಕೆಪಿಲರಿ ಟ್ಯೂಬ್ ಒಳಗಡೆ ಇನ್ಸರ್ಟ್ ಮಾಡ್ಬೇಕಾಗತ್ತೆ. ನಾನೀಗ ಬರೀ ಥಿಯರಿ ಪಾರ್ಟ್ ಇಲ್ಲಿ ಹೇಳ್ತಾ ಇದ್ದೀನಿ. ಪ್ರಾಕ್ಟಿಕಲಿ ಇನ್ನೊಂದು ವಿಡಿಯೋ ಮಾಡಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಹೇಗ್ ಮಾಡ್ತಾರೆ, ಹೇಗ್ ಫಿಲ್ ಮಾಡ್ತಾರೆ, ಹೇಗ್ ಮೆಲ್ಟಿಂಗ್ ಪಾಯಿಂಟ್ ಮಾಡ್ತಾರೆ ಅಂತ, ಯೂಸಿಂಗ್ ದಟ್ ಪರ್ಟಿಕ್ಯುಲರ್ ಆಪರೇಟರ್ಸ್. ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ದಿ ಥಿಯರಿ ಬಿಹೈಂಡ್ ದಟ್. ಥಿಯರಿನೂ ಹೇಳ್ತೀನಿ, ಅದನ್ನು ಮಾಡ್ತೀನಿ ಅಂದ್ರೆ ಅರ್ಧ PPT ತೋರಿಸ್ತಾ ಅರ್ಧ ನಾನು ವಿಡಿಯೋ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದೀನಿ, ನಾನು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಈಗ ಇನ್ ದಿ ಫಾರ್ಮ್ ಆಫ್ ದಿ PPT ಕೊಡ್ತಾ ಇದ್ದೀನಿ. ಸೇಮ್ ಥಿಂಗ್ ಐ ಆಮ್ ಗೋಯಿಂಗ್ ಟು ವರ್ಚುವಲಿ ನಿಮ್ಗೆ ಲ್ಯಾಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಆ ಕೆಪಿಲರಿ ಟ್ಯೂಬ್ ಒಳಗಡೆ ನಿಮ್ ಕಾಂಪೌಂಡ್ ನ ಏನ್ ಮಾಡ್ತೀರಾ, ಫೈನ್ಲಿ ಪೌಡರ್ ಆಗಿರೋ ಕಾಂಪೌಂಡ್ ನ ಟೈಟ್ ಆಗಿ ನೀವು ಅದನ್ನ ಅದರೊಳಗೆ ಫಿಲ್ ಮಾಡ್ತೀರಾ. ಟೈಟ್ ಆಗಿ ಫಿಲ್ ಮಾಡಿಲ್ಲ ಅಂದ್ರೆ ಏರ್ ಗ್ಯಾಪ್ ಆಗುತ್ತೆ. ಹಂಗಾಗಿ ಏನಾಗುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾಗಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಟೈಟ್ ಆಗಿ ಅದನ್ನ ನೀವು ಆ ಕೆಪಿಲರಿ ಟ್ಯೂಬ್ ಒಳಗಡೆ ಫಿಕ್ಸ್ ಮಾಡ್ಬೇಕಾಗತ್ತೆ. ನೋಡಿ, ಈ ಚಿತ್ರದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹೇಗೆ ನಾನು ಮಾಡ್ತಾ ಇದ್ದೀನಿ ಅಂತ. ಆ ಕೆಪಿಲರಿ ಟ್ಯೂಬ್ ನ ಏನ್ ಮಾಡ್ತಾ ಇದ್ದೀನಿ, ಕೆಪಿಲರಿ ಟ್ಯೂಬ್ ಒಳಗಡೆ ಏನ್ ಮಾಡ್ತಾ ಇದ್ದೀನಿ, ಸ್ಯಾಂಪಲ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಾಗತ್ತೆ, ಉಲ್ಟಾ ತಗೊಂಡು ನೀವ್ ಏನ್ ಮಾಡ್ಬೇಕಾಗತ್ತೆ, ಬೆಂಚ್ ಟಾಪ್ ಮೇಲೆ ಈ ತರ ನೀವು ಕುಟ್ಕೋಬೇಕಾಗತ್ತೆ. ಯಾಕೆಂದ್ರೆ ಇನ್ ಆರ್ಡರ್ ಟು ಅವಾಯ್ಡ್ ದಿ ಏರ್ ಗ್ಯಾಪ್, ಏನು ಏರ್ ಗ್ಯಾಪ್ ಇಲ್ದಂಗೆ ನೀವು ಫಿಲ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಫಿಲ್ ಮಾಡ್ಕೋಬೇಕಾಗತ್ತೆ, 0.2 mm ಅಷ್ಟು ನೀವು ಅದ್ರೊಳಗಡೆಗೆ ಫಿಲ್ ಮಾಡ್ಕೋಬೇಕಾಗತ್ತೆ. ಹೇಗೆ ನಾನು ಸ್ಕೇಲ್ ಇಟ್ಟು ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ, ಅಷ್ಟು ಹೈಟ್ ಇಟ್ಕೊಂಡ್ರೆ ನಿಮ್ಗೆ ಸಾಕಾಗತ್ತೆ. ಈ ರೀತಿಯಾಗಿ ನಾನು ಫಿಲ್ ಮಾಡ್ಕೊಳ್ತೀನಿ. ಫಸ್ಟ್ ಸ್ಟೆಪ್ ಅಂದ್ರೆ ಏನು, ನನ್ನ ಕೆಪಿಲರಿ ಟ್ಯೂಬ್ ಒಳಗಡೆ ನನ್ನ ಕಾಂಪೌಂಡ್ ನ ಇಂಟ್ರೊಡ್ಯೂಸ್ ಮಾಡಬೇಕು. ದಟ್ ಈಸ್ ಮೈ ಫಸ್ಟ್ ಏಮ್. ಕೆಪಿಲರಿ ಟ್ಯೂಬ್ ಏನಾಗಿರುತ್ತೆ, ಎರಡು ಕಡೆಗೂ ಓಪನ್ ಆಗಿರುತ್ತೆ. ಒಂದ್ ಕಡೆಗೆ ಏನ್ ಮಾಡ್ಬೇಕಾಗತ್ತೆ, ನಾನು ಸೀಲ್ ಮಾಡ್ಬೇಕಾಗತ್ತೆ. ಸೀಲ್ ಮಾಡಿಲ್ಲ ಅಂದ್ರೆ ಕಾಂಪೌಂಡ್ ಹೊರಗಡೆ ಬಂದ್ಬಿಡುತ್ತೆ. ಹಾಗಾಗಿ ಅದನ್ನ ಸೀಲ್ ಮಾಡ್ಬೇಕಾಗತ್ತೆ. ಸೀಲ್ ಮಾಡಿದ್ಮೇಲೆ ಟೈಟ್ ಆಗಿ ನಾನು ಏನ್ ಮಾಡ್ಬೇಕಾಗತ್ತೆ, ನಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ ಫಿಲ್ ಮಾಡ್ಬೇಕಾಗತ್ತೆ. ಹೌ ಮಚ್ ಐ ಆಮ್ ಗೋಯಿಂಗ್ ಟು ಫಿಲ್, ಐ ಆಮ್ ಗೋಯಿಂಗ್ ಟು ಫಿಲ್ ಅರೌಂಡ್ 0.2 mm. ಜಾಸ್ತಿನೂ ಹಾಕೋದು, ತುಂಬಾ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ರೇಂಜ್ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕರೆಕ್ಟ್ ಆಗಿ ನಿಮ್ಗೆ ಮೆಲ್ಟಿಂಗ್ ಪಾಯಿಂಟ್ ಬರಲ್ಲ. ಹಂಗಾಗಿ ಓನ್ಲಿ ದಿಸ್ ಮಚ್ ಯು ಆರ್ ಗೋಯಿಂಗ್ ಟು ಆಡ್. ಅದು ಫಸ್ಟ್ ಸ್ಟೇಜ್ ಆಯ್ತು. ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಯು ಆರ್ ಗೋಯಿಂಗ್ ಟು ಫಿಕ್ಸ್ ಯುವರ್ ಕೆಪಿಲರಿ ಟ್ಯೂಬ್ ಟು ದಿ ಥರ್ಮಾಮೀಟರ್. ಸೊ ಥರ್ಮಾಮೀಟರ್ಗೆ ನಿಮ್ ಕೆಪಿಲರಿ ಟ್ಯೂಬ್ ನ ಫಿಕ್ಸ್ ಮಾಡ್ತೀರಾ. ಹೇಗ್ ಫಿಕ್ಸ್ ಮಾಡ್ಬೇಕು ಅಂದ್ರೆ, ಥರ್ಮಾಮೀಟರ್ ಬಲ್ಬ್ ಏನಿದೆಯಲ್ಲ, ಅದಕ್ಕೆ ನಿಮ್ದು ಕಾಂಪೌಂಡ್ ಅಂದ್ರೆ ಕೆಪಿಲರಿ ಟ್ಯೂಬ್ ಅಲ್ಲಿ ಇರುವಂತ ಕಾಂಪೌಂಡ್ ಟಚ್ ಆಗಿರ್ಬೇಕು. ಆ ರೀತಿಯಾಗಿ ನೀವೇನ್ ಮಾಡ್ತೀರಾ, ಫಿಕ್ಸ್ ಮಾಡ್ತೀರಾ. ಆ ತೀರ್ಸ್ ಟ್ಯೂಬ್ ಒಳಗಡೆ ಏನ್ ಮಾಡ್ತೀರಾ, ಪ್ಯಾರಾಫಿನ್ ವ್ಯಾಕ್ಸ್ ನ ಹಾಕ್ತೀರಾ. ಸೊ ಥರ್ಮಾಮೀಟರ್ ಒಳಗಡೆ ನಿಮ್ ಕಾಂಪೌಂಡ್ ಮತ್ತೆ ಥರ್ಮಾಮೀಟರ್ ಎರಡನ್ನೂ ಏನ್ ಮಾಡ್ತೀರಾ, ರಬ್ಬರ್ ಬ್ಯಾಂಡ್ ಹಾಕಿ ಟೈಟ್ ಆಗಿ, ಅಂದ್ರೆ ಅದ್ರೊಳಗಡೆ ಫಿಕ್ಸ್ ಆಗ್ಬೇಕು, ಅದರಲ್ಲೇ ಕೂತ್ಕೋಬೇಕು ಅಂತ. ಐದರ್ ಯು ಕ್ಯಾನ್ ಯೂಸ್ ಅ ರಬ್ಬರ್ ಬ್ಯಾಂಡ್ ಆರ್ ಯು ಕ್ಯಾನ್ ಯೂಸ್ ದಿ ಥ್ರೆಡ್ ನ ಯೂಸ್ ಮಾಡಿ ಅದನ್ನ ಕಟ್ತೀರಾ. ಕಟ್ಬಿಟ್ಟು ಏನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಇನ್ಸೈಡ್ ದಿ ತೀರ್ಸ್ ಟ್ಯೂಬ್ ಇನ್ ವಿಚ್ ಯು ಆಲ್ರೆಡಿ ಫಿಲ್ಡ್ ದಿ ಪ್ಯಾರಾಫಿನ್ ವ್ಯಾಕ್ಸ್. ಈಗ ತೀರ್ಸ್ ಟ್ಯೂಬ್ ನ ತಗೊಂಡಿದೀವಿ, ತೀರ್ಸ್ ಟ್ಯೂಬ್ ಅಲ್ಲಿ ಏನ್ ಮಾಡಿದೀವಿ, ಪ್ಯಾರಾಫಿನ್ ವ್ಯಾಕ್ಸ್ ನ ನಾನು ಫಿಲ್ ಮಾಡಿದೀನಿ. ಅದಕ್ಕೊಳಗಡೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಥರ್ಮಾಮೀಟರ್ ತಗೊಂಡು ನಿಮ್ ಕೆಪಿಲರಿ ಟ್ಯೂಬ್ ಅಲ್ಲಿ ಯಾವ್ದು ಕಾಂಪೌಂಡ್ ನ ತುಂಬಿದಿರಲ್ಲ ಅದನ್ನ ಏನ್ ಮಾಡ್ಬೇಕಾಗತ್ತೆ, ನೀವು ಟೈಮ್ ಮಾಡ್ಬೇಕಾಗತ್ತೆ. ಅದನ್ನ ನೀವ್ ಏನ್ ಮಾಡ್ಬೇಕಾಗತ್ತೆ, ಆ ಥರ್ಮಾಮೀಟರ್ ನ ಪ್ಯಾರಾಫಿನ್ ವ್ಯಾಕ್ಸ್ ಬಾತ್ ಒಳಗಡೆ ಹಾಕ್ಬೇಕಾಗತ್ತೆ. ಹೇಗ್ ಹಾಕ್ಬೇಕು ಅಂತ ನೀವು ನೋಡ್ಕೊಳ್ಳಿ. ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ. ನಿಮ್ದು ಏನು ಕಾರ್ಕ್ ಇದೆಯಲ್ಲ, ಆ ಕಾರ್ಕ್ ಅಲ್ಲಿ ಇಲ್ಲಿ ಗ್ಯಾಪ್ ಇರುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಗೆ ಮಾತ್ರ ಗ್ಯಾಪ್ ಇರುತ್ತೆ. ಆದ್ರೆ ಲಿಕ್ವಿಡ್ ಇದು ಬಾಯ್ಲಿಂಗ್ ಪಾಯಿಂಟ್ ಮಾಡ್ಬೇಕಾದ್ರೆ ಸೇಮ್ ಆಪರೇಟರ್ಸ್ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್, ಅಲ್ಲಿ ಈ ರೀತಿ ಗ್ಯಾಪ್ ಇರಲ್ಲ. ಸೊ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ದಿ ಬಾಯ್ಲಿಂಗ್ ಪಾಯಿಂಟ್. ಆ ಕಾರ್ಕ್ ಏನಿದೆಯಲ್ಲ, ಥರ್ಮಾಮೀಟರ್ ಇನ್ಸರ್ಟ್ ಮಾಡಿರೋ ಕಾರ್ಕ್ ಏನಿದೆಯಲ್ಲ, ಅದು ಓಪನ್ ಆಗಿರುತ್ತೆ. ದೇರ್ ಶುಡ್ ಬಿ ಎ ಗ್ಯಾಪ್. ಅದು ಯಾವಾಗ, ಇನ್ ಕೇಸ್ ಆಫ್ ದಿ ಮೆಲ್ಟಿಂಗ್ ಪಾಯಿಂಟ್. ಆದ್ರೆ ಬಾಯ್ಲಿಂಗ್ ಪಾಯಿಂಟ್ ನ ತಗೊಂಡ್ರೆ ಆ ಗ್ಯಾಪ್ ಇರಬಾರ್ದು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಂದು ಕಾಂಪೌಂಡ್ ಏನಿದೆಯಲ್ಲ, ಟಿಪ್ ಆಫ್ ದಿ ಥರ್ಮಾಮೀಟರ್ ಏನಿದೆಯಲ್ಲ, ಅದಕ್ಕೆ ಕಾಂಪೌಂಡ್ ಸ್ಯಾಂಪಲ್ ಏನಾಗಿರ್ಬೇಕು, ಅಲ್ಲಿ ಟಚ್ ಆಗ್ಬೇಕು. ಆ ರೀತಿಯಾಗಿ ನೀವೇನ್ ಮಾಡ್ತೀರಾ, ಕೆಪಿಲರಿ ಟ್ಯೂಬ್ ನ ಫಿಕ್ಸ್ ಮಾಡ್ತೀರಾ. ಅದಕ್ಕೆ ಅಲ್ಲೇ ನಿಂತ್ಕೋಬೇಕು ಅನ್ನೋದಕ್ಕೆ ಐದರ್ ಐ ಆಮ್ ಗೋಯಿಂಗ್ ಟು ಯೂಸ್ ಅ ರಬ್ಬರ್ ಬ್ಯಾಂಡ್ ಆರ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಥ್ರೆಡ್ ತಗೊಂಡು ಅದನ್ನ ಏನ್ ಮಾಡ್ತೀನಿ, ಎರಡನ್ನೂ ಅಲ್ಲಿ ಟೈಟ್ ಆಗಿ ಕಟ್ತೀನಿ.
ಸೊ ಈ ಆಪರೇಟಸ್ ಏನಿದೆಯಲ್ಲ ಇದಕ್ಕೆ ನಾವೇನಂತ ಕರಿತೀವಿ, ಥೀಲ್ಸ್ ಟ್ಯೂಬ್ ಅಂತ ಕರಿತೀವಿ. ನೋಡ್ಕೊಳ್ಳಿ, ಥೀಲ್ಸ್ ಟ್ಯೂಬ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯು ಶೇಪ್ ಅಲ್ಲಿ ಆಗಿರುವಂತದ್ದು ಈ ತರ ಸೈಡ್ ಟ್ಯೂಬ್ ನಿಮ್ಗೆ ಬಂದಿರುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ಥರ್ಮಾಮೀಟರ್ ಅದರೊಳಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಯೂಸಿಂಗ್ ದಿ ಕಾರ್ಕ್. ಆ ಕಾರ್ಕ್ಗೆ ಏನಿರಬೇಕು, ಗ್ಯಾಪ್ ಇರಬೇಕು. ಗ್ಯಾಪ್ ಇಲ್ಲ ಅಂತಂದ್ರೆ ನೀವು ಹೀಟ್ ಮಾಡ್ತಾ ಇದ್ದಾಗ ಪ್ರೆಷರ್ ಕ್ರಿಯೇಟ್ ಆಗಿ ಅದು ಎಕ್ಸ್ಪ್ಲೋಡ್ ಆಗುವಂತ ಚಾನ್ಸಸ್ ಇರುತ್ತೆ. ಹಂಗಾಗಿ ಇಷ್ಟು ಗ್ಯಾಪ್ ನೀವು ಕೊಡ್ಬೇಕಾಗತ್ತೆ. ಓಕೆ, ಈಗ ಏನಾಯ್ತು, ಕೆಪ್ಲರಿ ಟ್ಯೂಬ್ಗೆ 0.2 mm ಅಷ್ಟು ಕಾಂಪೌಂಡ್ ನ ತುಂಬಿದ್ದೀನಿ. ಅದನ್ನ ಕೆಪ್ಲರಿನ ಎಲ್ಲಿ ಫಿಕ್ಸ್ ಮಾಡಬೇಕು, ನಾನು ಥರ್ಮಾಮೀಟರ್ ಟಿಪ್ಗೆ ಫಿಕ್ಸ್ ಮಾಡಬೇಕು. ರಬ್ಬರ್ ಬ್ಯಾಂಡ್ ಹಾಕಿ ಫಿಕ್ಸ್ ಮಾಡ್ತೀನಿ. ಅದನ್ನ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಇನ್ಸೈಡ್ ದಿ ಥೀಲ್ಸ್ ಟ್ಯೂಬ್ ಇನ್ ವಿಚ್ ಇಟ್ ಈಸ್ ಸಸ್ಪೆಂಡೆಡ್ ಇನ್ ದಿ ಪ್ಯಾರಾಫಿನ್ ಆಯಿಲ್ ಅಥವಾ ಪ್ಯಾರಾಫಿನ್ ಬಾತ್ ಅಲ್ಲಿ ಅದು ಫಿಕ್ಸ್ ಆಗಿರುತ್ತೆ. ಸೊ ಎಲ್ಲಿ ತನಕ ಪ್ಯಾರಾಫಿನ್ ಹಾಕಬೇಕು ಅಂದ್ರೆ, ನಿಮ್ಗೆ ಎಲ್ಲಿ ಸೈಡ್ ಟ್ಯೂಬ್ ಇರುತ್ತಲ್ಲ ಆ ಸೈಡ್ ಟ್ಯೂಬ್ ಅಷ್ಟು ಮಾತ್ರ ಪ್ಯಾರಾಫಿನ್ ಬ್ಯಾಗ್ಸ್ ಹಾಕಬೇಕು. ಪ್ಯಾರಾಫಿನ್ ಬ್ಯಾಗ್ಸ್ ನೀವು ಜಾಸ್ತಿ ಹಾಕಂಗಿಲ್ಲ. ಎಲ್ಲಿ ಸೈಡ್ ಟ್ಯೂಬ್ ಇದೆಯಲ್ಲ ಅಲ್ಲಿ ತನಕ ನೀವು ಫಿಲ್ ಮಾಡ್ಬೇಕಾಗತ್ತೆ. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ, ಕಾಂಪೌಂಡ್ ನ ಇಂಟ್ರೊಡ್ಯೂಸ್ ಮಾಡ್ತೀರಾ ಕೆಪಲರಿ ಟ್ಯೂಬ್ ಅಲ್ಲಿ. ಎರಡನೇ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀರಾ, ಆ ಕೆಪಲರಿ ಟ್ಯೂಬ್ ನ ಯು ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಇನ್ಸೈಡ್ ದಿ ಥೀಲ್ಸ್ ಟ್ಯೂಬ್ ನ ನೀವು ಮಾಡ್ತಾ ಹೋಗ್ತೀರಾ. ಇದು ಸೆಕೆಂಡ್ ಸ್ಟೇಜ್ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ಥರ್ಡ್ ಸ್ಟೇಜ್ಗೆ ಬರೋದಾದ್ರೆ ಹೀಟಿಂಗ್ ದಿ ಲಿಕ್ವಿಡ್ ಬಾತ್. ಹೀಟ್ನ ಏನ್ ಮಾಡ್ತೀರಾ, ಎಲ್ಲ ಹೀಟ್ ಮಾಡಿದಿರಾ, ಅದನ್ನ ಫಿಕ್ಸ್ ಮಾಡಿದಿರಾ. ಇವಾಗ ಏನ್ ಮಾಡ್ಬೇಕು, ಹೀಟ್ ಮಾಡ್ಬೇಕಾಗತ್ತೆ. ದ ಬಾತ್ ಈಸ್ ಹೀಟೆಡ್ ಸ್ಲೋಲಿ ಬೈ ರೊಟೇಟಿಂಗ್ ದಿ ಬರ್ನರ್ ಅರೌಂಡ್ ದಿ ಸೈಡ್ ಟ್ಯೂಬ್. ನಾನು ಆರೋ ಮಾರ್ಕ್ ಹಾಕಿ ತೋರಿಸಿದಿನಲ್ಲ ಆ ತರ ನೀವ್ ಏನ್ ಮಾಡ್ಬೇಕಾಗತ್ತೆ, ಹೀಟ್ ಮಾಡ್ಬೇಕಾಗತ್ತೆ. ನಿಮ್ ಕಾಂಪೌಂಡ್ ಎಲ್ಲಿದೆ, ಕೆಪಲರಿ ಟ್ಯೂಬ್ಗೆ ಫಿಕ್ಸ್ ಮಾಡಿದಿರಾ, ಡೈರೆಕ್ಟ್ ಆಗಿ ಕಾಂಪೌಂಡ್ಗೆ ಹೀಟ್ ಮಾಡಂಗಿಲ್ಲ. ಸೈಡ್ ಟ್ಯೂಬ್ ನಾನು ಯಾವ ತರ ತೋರಿಸ್ತಾ ಇದೀನಲ್ಲ ಆ ತರ ನೀವ್ ಏನ್ ಮಾಡ್ಬೇಕಾಗತ್ತೆ, ಆಡ್ ಮಾಡ್ತಾ ಇರ್ಬೇಕಾಗತ್ತೆ. ಅಗೇನ್ ಯು ಆರ್ ಗೋಯಿಂಗ್ ಟು ಆಡ್ ದಿ ಬಾಯ್ಲಿಂಗ್ ಚಿಪ್ಸ್ ಟು ಯುವರ್ ಥೀಲ್ಸ್ ಟ್ಯೂಬ್. ಥೀಲ್ಸ್ ಟ್ಯೂಬ್ಗೆ ಏನ್ ಮಾಡ್ಬೇಕಾಗತ್ತೆ, ಬಾಯ್ಲಿಂಗ್ ಚಿಪ್ಸ್ ನು ಆಡ್ ಮಾಡ್ಬೇಕಾಗತ್ತೆ ಇನ್ ಆರ್ಡರ್ ಟು ಹ್ಯಾವ್ ದಿ ಯೂನಿಫಾರ್ಮ್ ಹೀಟ್ ಇದಾಗೋದಕ್ಕೋಸ್ಕರ ಬಾಯ್ಲಿಂಗ್ ಟ್ಯೂಬ್ ನೀವು ಹಾಕ್ಬೇಕಾಗುತ್ತೆ. ಬಟ್ ಜನರಲಿ ಬಾಯ್ಲಿಂಗ್ ಟ್ಯೂಬ್ ಬೇಕಾಗಿಲ್ಲ. ಬಟ್ ಇನ್ ಸಮ್ ಆಫ್ ದಿ ಲಿಟರೇಚರ್ ದೇ ಹ್ಯಾವ್ ಮೆನ್ಷನ್ ದಟ್ ಯು ಆರ್ ಗೋಯಿಂಗ್ ಟು ಯೂಸ್ ದಿ ಬಾಯ್ಲಿಂಗ್ ಚಿಪ್ಸ್. ಆಕ್ಚುಲಿ ಫಾರ್ ಮೆಲ್ಟಿಂಗ್ ಪಾಯಿಂಟ್ ನಾವು ಬಾಯ್ಲಿಂಗ್ ಚಿಪ್ಸ್ ನ ಯೂಸ್ ಮಾಡಿ, ಸಾರಿ, ಬಾಯ್ಲಿಂಗ್ ಪಾಯಿಂಟ್ಗೆ ಮೆಲ್ಟಿಂಗ್ ಚಿಪ್ಸ್ ನ ಯೂಸ್ ಮಾಡ್ತೀವಿ, ಆದ್ರೆ ಇದಕ್ಕೆ ಯೂಸ್ ಮಾಡೋಣ. ಬಟ್ ಇನ್ ಸಮ್ ಆಫ್ ದಿ ಬುಕ್ಸ್ ದೇ ಮೆನ್ಷನ್ ವಿ ಕ್ಯಾನ್ ಯೂಸ್ ದಿ ಬಾತ್. ಇಟ್ ಡಸಂಟ್ ಟೇಕ್ ಪಾರ್ಟ್ ಇನ್ ಎನಿ ವೇ ಇನ್ ದಿ ಕೆಮಿಕಲ್ ರಿಯಾಕ್ಷನ್. ಜಸ್ಟ್ ಏನ್ ಮಾಡುತ್ತೆ ಅಂದ್ರೆ ಹೀಟ್ ನ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಬಾಯ್ಲಿಂಗ್ ಚಿಪ್ಸ್ ನ ಆಡ್ ಮಾಡ್ತೀವಿ. ಆಕ್ಚುಲಿ ನಾವು ಡೈರೆಕ್ಟ್ ಆಗಿ ಹೀಟ್ ಮಾಡ್ತಾ ಇಲ್ಲ, ಸೈಡ್ ಟ್ಯೂಬ್ ನ ಹೀಟ್ ಮಾಡ್ತಾ ಇರೋದಕ್ಕೋಸ್ಕರ ಡೈರೆಕ್ಟ್ ಆಗಿ ನಿಮ್ಗೆ ಜಂಪ್ ಆಗೋದಿಲ್ಲ. ಹಾಗಾಗಿ ಆಪರೇಟರ್ಸ್ ನ ಯಾಕೆ ಆ ತರ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ, ನೀವು ಡೈರೆಕ್ಟ್ ಆಗಿ ಹೀಟ್ ಮಾಡಿದ್ರಿ ಅಂದ್ರೆ ಇಮಿಡಿಯೇಟ್ಲಿ ದೇರ್ ಮೇ ಬಿ ರೈಸ್ ಇನ್ ಟೆಂಪರೇಚರ್. ನನಗೆ ಎಕ್ಸಾಕ್ಟ್ ಟೆಂಪರೇಚರ್ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ಬೇಕಾಗತ್ತೆ, ಸೈಡ್ ಟ್ಯೂಬ್ ಏನಿದೆಯಲ್ಲ ಅದನ್ನ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಲ್ಲ, ಐದರ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್, ಆ ಡೈರೆಕ್ಷನ್ ಅಲ್ಲಿ ನೀವು ಹೀಟ್ ನ ಏನ್ ಮಾಡ್ಬೇಕಾಗತ್ತೆ, ಫ್ಲೇಮ್ ನ ನೀವು ಹೀಟ್ ಮಾಡ್ಕೋಬೇಕಾಗತ್ತೆ. ಅಗೇನ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಆಲ್ ದೀಸ್ ಲಿಕ್ವಿಡ್ಸ್ ಏನಿದೆಯಲ್ಲ, ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಇರ್ಬೋದು ಅಥವಾ ಪ್ಯಾರಾಫಿನ್ ಇರ್ಬೋದು, ಅದು ನೀವು ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿ ಹಾಕಿಲ್ಲ ಅಂದ್ರೆ ಅದು ಸೈಡ್ಸ್ ಗಳಿಗೆ ಬಂದ್ಬಿಡ್ಬೋದು. ಇಟ್ ಮೇ ಆಲ್ಸೋ ಕ್ಯಾಚ್ ಫೈರ್. ಸೊ ಸಾಧ್ಯ ಆದಷ್ಟು ಫ್ಲೇಮ್ ನ ಕಡಿಮೆ ಇಟ್ಕೋಬೇಕು. ಬಿಕಾಸ್ ಐ ಕ್ಯಾನ್ ಈಸಿಲಿ ಐಡೆಂಟಿಫೈ ದಿ ರೈಸ್ ಇನ್ ಟೆಂಪರೇಚರ್ ನ ನೋಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಏನ್ ಮಾಡ್ಬೇಕಾಗತ್ತೆ, ಯಾವಾಗೂ ಬರ್ನರ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ಲೋಲಿ ನಾನು ಏನ್ ಮಾಡ್ಬೇಕಾಗತ್ತೆ, ಹೀಟ್ ಮಾಡ್ಬೇಕಾಗತ್ತೆ. ದ ಸೈಡ್ ಆರ್ಮ್ ಆಫ್ ದಿ ಟ್ಯೂಬ್ ಇಸ್ ಡಿಸೈನ್ to generate these convection current and thus transfer the heat from the flame evenly and rapidly throughout the heating oil. So ಹಾಗಾಗಿ ನನಗೆ ಬಾಯ್ಲಿಂಗ್ ಚಿಪ್ಸ್ ಆಡ್ ಮಾಡೋ ನೆಸೆಸಿಟಿ ಇಲ್ಲ. ಸೈಡ್ ಟ್ಯೂಬ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾನು ಯಾವುದೇ ಒಂದು ಪರ್ಟಿಕ್ಯುಲರ್ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಜನರೇಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಅದನ್ನ ಅವರು ಆ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನಾನು ಏನ್ ಮಾಡ್ಬೇಕಾಗತ್ತೆ, ಸ್ಲೋಲಿ ಏನ್ ಮಾಡ್ಬೇಕಾಗತ್ತೆ, ನಂದು ಪ್ಯಾರಾಫಿನ್ ವ್ಯಾಕ್ಸ್ ಏನಿದೆಯಲ್ಲ ಅದನ್ನ ಏನ್ ಮಾಡ್ಬೇಕಾಗತ್ತೆ, ನಾನು ಹೀಟ್ ಮಾಡ್ಬೇಕಾಗತ್ತೆ. ಹೀಟ್ ಮಾಡಿದ್ಮೇಲೆ ನಾನು ಏನ್ ಮಾಡ್ಕೋಬೇಕಾಗತ್ತೆ ಅಂತಂದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಬರ್ತಾ ಇದ್ದಂಗೆ ನಿಮ್ ಕಾಂಪೌಂಡ್ ಏನಾಗತ್ತೆ, ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಒಂದೇ ಸಲಕ್ಕೆ ತಗೊಂಡಿರುವಂತದ್ದು ಎಲ್ಲನೂ ಮೆಲ್ಟ್ ಆಗ್ಬಿಡ್ತು ಅಂತಂದ್ರೆ ಯು ಕ್ಯಾನ್ ನೋಟ್ ಅಂತ ಟೆಂಪರೇಚರ್. ಬಟ್ ಜನರಲಿ ಹಂಗಾಗಲ್ಲ. ಇಟ್ ಗೋಯಿಂಗ್ ಟು ಹ್ಯಾವ್ ಎ ರೇಂಜ್. ಅಂದ್ರೆ ಸ್ಟಾರ್ಟ್ ಆಗತ್ತೆ, ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಅದು ಎಂಡ್ ಆಗುತ್ತೆ. ಅವೆರಡರ ಮಧ್ಯೆ ಇರುವಂತ ಡಿಫ್ರೆನ್ಸ್ ನೀವೇನ್ ಮಾಡ್ತೀರಾ, ನೋಟ್ ಮಾಡ್ಕೊಳ್ತೀರಾ. ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗ ಎಂಡ್ ಆಯ್ತು ಅಂತ ತಗೊಳ್ತೀರಾ, ಅದ್ರದ್ದು ಆವರೇಜ್ ನೀವು ನೋಟ್ ಮಾಡ್ತಾ ಹೋಗ್ತೀರಾ. ಈ ರೀತಿಯಾಗಿ ನೀವು ನೋಡ್ಕೊಳ್ತೀರಾ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಹೀಟ್ ಮಾಡ್ತಾ ಇದ್ದೀನಿ. ನೋಡಿ, ಬಿಗಿನಿಂಗ್ ಅಲ್ಲಿ ಟೆಂಪರೇಚರ್ ಏನಿದೆಯಲ್ಲ ಅದೇನಾಗಿದೆ, ಥೀಲ್ಸ್ ಟ್ಯೂಬ್ ಒಳಗಡೆ ಹಾಕಿದ್ದೀನಿ, ಹೀಟ್ ಮಾಡ್ತಾ ಇಲ್ಲ, ನಿಮ್ ಕಾಂಪೌಂಡ್ ಹಾಗೆ ಇದೆ. ಸೊ ಹೀಟ್ ಮಾಡ್ತಾ ಹೋದಂಗೆ ಏನಾಗ್ತಾ ಇದೆ, ಇನಿಷಿಯಲ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಸ್ಯಾಂಪಲ್ ಹಿಂಗಾಯ್ತು. ಆಮೇಲೆ ಸ್ಲೋಲಿ ಏನಾಗುತ್ತೆ, ಅದು ಮಿಡ್ ವೇ ಇಲ್ಲಿ ನೋಡ್ಕೊಳ್ಳಿ, ಅದನ್ನ ಏನ್ ತಗೊಂಡಿದೀವಲ್ಲ ಲೆಂತ್ ಏನಾಗ್ತಿದೆಯಲ್ಲ ಅದು ಕಡಿಮೆ ಆಗ್ತಾ ಇದೆ. ಇದೇನಾಗ್ತಾ ಇದೆ, ಅರ್ಧ ಲಿಕ್ವಿಡ್ ಇದೆ, ಅರ್ಧ ಸಾಲಿಡ್ ಇದೆ.
ಸೊ ಅದಾದ್ಮೇಲೆ ಏನಾಗುತ್ತೆ, ಇದು ಕಂಪ್ಲೀಟ್ಲಿ ಈ ರೀತಿಯಾಗಿ ಲಿಕ್ವಿಡ್ ಕನ್ವರ್ಟ್ ಆಗುತ್ತೆ. ಸೊ ಇದು ಸ್ಟಾರ್ಟ್ ಆಗ್ತಾ ಇದ್ದಂಗೆ, ಕಂಪ್ಲೀಟ್ಲಿ ಮೆಲ್ಟ್ ಆಗ್ತಾ ಇದ್ದಂಗೆ ನೀವೇನ್ ಮಾಡ್ಬೇಕಾಗುತ್ತೆ, ಟೆಂಪರೇಚರ್ ನೋಡ್ಕೋಬೇಕು. ಕಂಪ್ಲೀಟ್ಲಿ ಇಲ್ಲಿಗೆ ಬಂತಾ ಇದ್ದಂಗೆ ನೀವೇನ್ ಮಾಡ್ಬೇಕಾಗುತ್ತೆ, ಅಗೇನ್ ಟೆಂಪರೇಚರ್ ನೋಡ್ಕೋಬೇಕು. ಅವೆರಡರ ಮಧ್ಯೆ ಇರುವಂತ ಆವರೇಜ್ ನ ನೀವು ನೋಡ್ಕೋಬೇಕಾಗತ್ತೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೊ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಎರಡು ಅಟ್ ಎ ಟೈಮ್ ಯು ಆರ್ ಗೋಯಿಂಗ್ ಟು ಡೂ ದ ಟೂ ವರ್ಕ್ ಸೈಮಲ್ಟೇನಿಯಸ್ಲಿ. ಒಂದು, ಎಕ್ಸಾಕ್ಟ್ಲಿ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು, ವಾಟ್ಸ್ ದ ಟೆಂಪರೇಚರ್ ಇನ್ ದಿ ಥರ್ಮಾಮೀಟರ್ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ. ಸೆಕೆಂಡ್ ಒನ್, ಅದು ಯಾವಾಗ ಮೆಲ್ಟ್ ಆಗತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಬಿಗಿನಿಂಗ್ ಆಫ್ ದಿ ಮೆಲ್ಟ್, ಕಂಪ್ಲೀಟ್ಲಿ ಮೆಲ್ಟ್ ಯಾವಾಗ ಆಗುತ್ತಲ್ಲ ಅದ್ರದ್ದು ಟೆಂಪರೇಚರ್ ನೀವು ಕರೆಕ್ಟ್ ಆಗಿ ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ಅವಾಗಷ್ಟೇ ನಿಮ್ಗೆ ಕರೆಕ್ಟ್ ಆಗಿ ಮೆಲ್ಟಿಂಗ್ ಪಾಯಿಂಟ್ ಬರುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಬರೋದಿಲ್ಲ. ಮತ್ತೊಂದ್ಸಲ ಹೇಳ್ತೀನಿ, ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಮೆಲ್ಟಿಂಗ್ ಪಾಯಿಂಟ್, ಇದಕ್ಕೆ 5 ಮಾರ್ಕ್ ಇರುತ್ತೆ. ಯಾವುದೇ ಒಂದು ಅನ್ನೋನ್ ಕಾಂಪೌಂಡ್ ನಾವು ಅಥವಾ ನೋನ್ ಕಾಂಪೌಂಡ್ ಪ್ರಿಪೇರ್ ಮಾಡಿದ್ಮೇಲೆ ಟು ಕನ್ಫರ್ಮ್ ದಟ್ ಐ ಗಾಟ್ ದಿ ಸೇಮ್ ಕಾಂಪೌಂಡ್ ಅನ್ನೋದಕ್ಕೆ ನಾನೇನ್ ಮಾಡ್ಬೇಕಾಗತ್ತೆ, ಮೆಲ್ಟಿಂಗ್ ಪಾಯಿಂಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಅಥವಾ ಲಿಕ್ವಿಡ್ ಆದ್ರೆ ಬಾಯ್ಲಿಂಗ್ ಪಾಯಿಂಟ್ ಮಾಡ್ತೀವಿ, ಸಾಲಿಡ್ ಆದ್ರೆ ಮೆಲ್ಟಿಂಗ್ ಪಾಯಿಂಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ತೀವಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಮಾಡ್ಬೇಕು ಅಂದ್ರೆ ನಿಮ್ ಸ್ಯಾಂಪಲ್ ಏನಾಗಿರ್ಬೇಕು, ಪ್ಯೂರ್ ಆಗಿರ್ಬೇಕು. ಯು ಶುಡ್ ಬಿ ಫ್ರೀ ಫ್ರಮ್ all the impurities. How we are going to remove that? If it's a solid, you are going to do the recrystallization. That's a technique that we are going to use. After recrystallization, I'm going to dry and I'm going to take that sample. In order to find out the melting point, I'm going to use an apparatus, and that apparatus is called as Thiel's tube. It was meant in such a manner that there will be slow rise in temperature. Thereby I can easily find out the temperature at which your solid starts melts and when it going to end melting. Andre the temperature at which your solid get converted into liquid, ಆ ಟೆಂಪರೇಚರ್ ನಾನು ನೋಟ್ ಮಾಡ್ಕೋಬೇಕಾಗತ್ತೆ. ಇದು ಏನಾಗುತ್ತೆ ಅಂದ್ರೆ, ಇಟ್ ಟೇಕ್ಸ್ ಪ್ಲೇಸ್ ಇನ್ 3 ಡಿಫರೆಂಟ್ ಸ್ಟೇಜಸ್ ಅಲ್ಲಿ ಆಗುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಕೆಪಿಲರಿ ಟ್ಯೂಬ್ ನ ಸೀಲ್ ಮಾಡಿ ಕಾಂಪೌಂಡ್ ಅದರೊಳಗಡೆಗೆ ತುಂಬಬೇಕಾಗತ್ತೆ. ದೇ ಶುಡ್ ನಾಟ್ ಬಿ ಎನಿ ಏರ್ ಗ್ಯಾಪ್, ಟೈಟ್ ಆಗಿ ತುಂಬಬೇಕಾಗತ್ತೆ. ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಕಂಪ್ಲೀಟ್ಲಿ ತುಂಬಿದ್ಮೇಲೆ ಎಷ್ಟು ಹಾಕೋಬೇಕು, 2 mm ಅಷ್ಟು ಥಿಕ್ನೆಸ್ ಅದ್ರೊಳಗಡೆ ಇರಬೇಕು, ಟೈಟ್ ಆಗಿರ್ಬೇಕು, ಅಲ್ಲಿ ಯಾವುದೇ ರೀತಿ ಏರ್ ಗ್ಯಾಪ್ ಇಲ್ದಲೇ ಇರಬೇಕು. ಅದು ಒಂದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಅದನ್ನ ಏನ್ ಮಾಡ್ಬೇಕು, ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದಟ್ ಇನ್ಸೈಡ್ ದಿ ಥೀಲ್ಸ್ ಟ್ಯೂಬ್. ಥೀಲ್ಸ್ ಟ್ಯೂಬ್ ಒಳಗಡೆ ಏನ್ ಮಾಡಿರ್ತೀನಿ ನಾನು, ಪ್ಯಾರಾಫಿನ್ ವ್ಯಾಕ್ಸ್ ಹಾಕಿರ್ತೀನಿ. ಎಷ್ಟು ಪ್ಯಾರಾಫಿನ್ ವ್ಯಾಕ್ಸ್ ಹಾಕ್ಬೇಕು, ಸೈಡ್ ಟ್ಯೂಬ್ದು ಏನಿದೆಯಲ್ಲ ಮ್ಯಾಕ್ಸಿಮಮ್ ಹೈಯರ್ ಮೇಲ್ಗಡೆ ಇರುವಂತದ್ದು ಸೈಡ್ ಟ್ಯೂಬ್ದು ಎಷ್ಟಿದೆಯಲ್ಲ ಅಷ್ಟು ಪ್ಯಾರಾಫಿನ್ ವ್ಯಾಕ್ಸ್ ನೀವು ಆಡ್ ಮಾಡ್ಬೇಕಾಗತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ದು ಕೆಪಿಲರಿ ಟ್ಯೂಬ್ ನ ಥರ್ಮಾಮೀಟರ್ಗೆ ಫಿಕ್ಸ್ ಮಾಡ್ಬೇಕಾಗತ್ತೆ. ಹೇಗ್ ಫಿಕ್ಸ್ ಮಾಡ್ಬೇಕು, ದ ಟಿಪ್ ಆಫ್ ದಿ ಥರ್ಮಾಮೀಟರ್ ಶುಡ್ ಬಿ ವಿತ್ ಕೆಪಿಲರಿ ಟ್ಯೂಬ್ ಇರಬೇಕು, ಆ ರೀತಿ ನೋಡ್ಕೋಬೇಕು. ಮತ್ತೆ ನಿಮ್ದು ಟ್ಯೂಬ್ ಒಳಗಡೆ ಏನಾಗಿರ್ಬೇಕು, ಗ್ಯಾಪ್ ಇರಬೇಕು. ಕೆಪಿಲರಿ ಟ್ಯೂಬ್ ನ ಥರ್ಮಾಮೀಟರ್ ಒಳಗಡೆ ಏನ್ ನೀವು ಕಾರ್ಕ್ ಯೂಸ್ ಮಾಡ್ತಿದ್ದಲ್ಲ ಆ ಕಾರ್ಕಲ್ಲಿ ಏನಿರ್ಬೇಕಾಗತ್ತೆ, ಗ್ಯಾಪ್ ಇರ್ಬೇಕಾಗತ್ತೆ. ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಥೀಲ್ಸ್ ಟ್ಯೂಬ್ ಒಳಗಡೆ ಫಿಟ್ ಇನ್ ಮಾಡ್ಬೇಕಾಗತ್ತೆ. ಇದು ಸೆಕೆಂಡ್ ಸ್ಟೇಜ್. ಮೂರನೇ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀನಿ ನಾನು, ಸ್ಲೋಲಿ ಏನ್ ಮಾಡ್ಬೇಕಾಗತ್ತೆ, ಥರ್ಮಾಮೀಟರ್ನ ಥೀಲ್ಸ್ ಟ್ಯೂಬ್ ನ ಏನ್ ಮಾಡ್ತೀನಿ, ಸೈಡ್ ಟ್ಯೂಬ್ ಆಫ್ ದಿ ಥೀಲ್ಸ್ ಟ್ಯೂಬ್ ನ ಏನ್ ಮಾಡ್ತಾ ಹೋಗ್ತೀನಿ ನಾನು, ಹೀಟ್ ಮಾಡ್ತಾ ಹೋಗ್ತೀನಿ. ಸೊ ಟೆಂಪರೇಚರ್ ಅಟ್ ವಿಚ್ ಯುವರ್ ಕಾಂಪೌಂಡ್ ಸ್ಟಾರ್ಟ್ಸ್ ಮೆಲ್ಟಿಂಗ್, ಆ ಟೆಂಪರೇಚರ್ ನಾನು ನೋಟ್ ಮಾಡ್ಕೊಳ್ತೀನಿ. ದ ಟೆಂಪರೇಚರ್ ಅಟ್ ವಿಚ್ ಯುವರ್ ಕಾಂಪೌಂಡ್ ಕಂಪ್ಲೀಟ್ಲಿ ಮೆಲ್ಟ್ಸ್, ಆ ಟೆಂಪರೇಚರ್ ನಾನು ನೋಡ್ಕೊಳ್ತೀನಿ. ಅವೆರಡರ ಮಧ್ಯೆ ಇರುವಂತ ಆವರೇಜ್ ನಾನು ಕಂಡಿಟ್ಕೊಂಡು ನನ್ನ ಕಾಂಪೌಂಡ್ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಅಂತ ನಾನು ಐಡೆಂಟಿಫೈ ಮಾಡ್ತೀನಿ. ಸೊ ದಿಸ್ ಇಸ್ ಅ ಟೆಕ್ನಿಕ್ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್. ಓಕೆ, ಈಗ ನನಗೆ ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಇದೆ ಅಂತ ಇಟ್ಕೊಳ್ಳೋಣ. ಅದು ವಿಚ್ ಗೋಯಿಂಗ್ ಟು ಬಾಯ್ಲ್ ಬಿಟ್ವೀನ್ 133 to 137. ಈಗ ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಇದೆ, ಐ ಡಸಂಟ್ ನೋ ಎನಿಥಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ಅದು ಮೆಲ್ಟಿಂಗ್ ಪಾಯಿಂಟ್ ನ ಕಂಡಿದ್ದಿಲ್ಲ ನಾನು. ಮೆಲ್ಟಿಂಗ್ ಪಾಯಿಂಟ್ ಕಂಡಿದ್ದಾಗ ನನಗೆ 133 to 137 ಆ ರೇಂಜ್ ಅಲ್ಲಿ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಆ ಕಾಂಪೌಂಡ್ ಯಾವುದು ಅಂತ ನಾನು ಐಡೆಂಟಿಫೈ ಮಾಡಬೇಕು. ಸೊ ಅವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಲಿಟ್ರೇಚರ್ ಸರ್ವೆಗೆ ಹೋಗ್ತೀನಿ. ಲಿಟ್ರೇಚರ್ಗೆ ಹೋದ್ರೆ ನನಗೆ ಲಾಗ್ ಬುಕ್ ಅಂತ ಇರುತ್ತೆ. ಆ ಲಾಗ್ ಬುಕ್ ಅಲ್ಲಿ ಪ್ರತಿಯೊಂದು ಕಾಂಪೌಂಡ್ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಅದಕ್ಕೆ ಎಷ್ಟು ಮೆಲ್ಟಿಂಗ್ ಪಾಯಿಂಟ್ ಇದೆ, ಎಷ್ಟು ಬಾಯ್ಲಿಂಗ್ ಪಾಯಿಂಟ್ ಇದೆ, ಡೆನ್ಸಿಟಿ ಏನಿದೆ, ವಿಸ್ಕಾಸಿಟಿ ಏನಿದೆ, ಅದೆಲ್ಲ ಇರುತ್ತೆ. ಅದನ್ನ ನೋಡಿದಾಗ ನನಗೆ ಏನ್ ಗೊತ್ತಾಯ್ತು ಅಂದ್ರೆ, ಬೆನ್ಸಾಯಿನ್ ಗಾದ್ರೆ 135 to 137 ಇದೆ. ಸಿನಮಿಕ್ ಆಸಿಡ್ಗೆ 133 to 134 ರೇಂಜ್ ಅಲ್ಲಿ ನನಗೆ ಬಾಯ್ಲಿಂಗ್ ಪಾಯಿಂಟ್ ಇದೆ. ಸೊ ನನ್ನ ಕಾಂಪೌಂಡ್ ಆ ರೇಂಜ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಐದರ್ ಇಟ್ ಶುಡ್ ಬಿ ಬೆನ್ಸಾಯಿನ್ ಆಗಿರ್ಬೇಕು ಅಥವಾ ಇದು ಸಿನಮಿಕ್ ಆಸಿಡ್ ಆಗಿರ್ಬೇಕು. ಸೊ ನಾನು ಕೊಟ್ಟಿರುವಂತ ಕಾಂಪೌಂಡ್ ಐದರ್ ಬೆನ್ಸೋಯಿಕ್ ಆಸಿಡ್ ಅಥವಾ ಸಿನಮಿಕ್ ಆಸಿಡ್ ಅಂತ ನಾನು ಹೆಂಗ್ ಕಂಡುಹಿಡಿತೀನಿ ಅಂತಂದ್ರೆ, ಅವಾಗ ನಾನು ಏನ್ ಮಾಡ್ತೀನಿ, ಅನ್ನೋನ್ ಕಾಂಪೌಂಡ್ ಏನಿದಿಲ್ಲ ಅದಕ್ಕೆ ಏನ್ ಮಾಡ್ತೀನಿ ನಾನು, ಬೆನ್ಸಾಯಿನ್ ಆಡ್ ಮಾಡ್ತೀನಿ. ಆಡ್ ಮಾಡ್ಬಿಟ್ಟು ಅದ್ರ ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಇಲ್ಲಿ ಏನಾಗ್ಬೋದು ಅಂತಂದ್ರೆ, ಎಕ್ಸಾಕ್ಟ್ಲಿ ಸೇಮ್ ಮೆಲ್ಟಿಂಗ್ ಪಾಯಿಂಟ್ ಆಗ್ಬೋದು, ಇಲ್ಲ ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ನಾನು ಮುಂಚೆ ಹೇಳ್ದಂಗೆ ಇಂಪ್ಯೂರಿಟೀಸ್ ಇದ್ರೆ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಸೊ ಬೆನ್ಸಾಯಿನ್ ನೀವು ತಗೊಂಡಿರುವಂತದ್ದು ಬೆನ್ಸಾಯಿನ್ ಆಯ್ತು ಅಂತಂದ್ರೆ, ಅದಕ್ಕೆ ಬೆನ್ಸಾಯಿನ್ ಆಡ್ ಮಾಡಿದೀರಾ ಅಂತಂದ್ರೆ ಅದು ಇಂಪ್ಯೂರಿಟಿ ಅನ್ಸ್ಕೊಳ್ಳಲ್ಲ, ಸೇಮ್ ಕಾಂಪೌಂಡ್ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಮೆಲ್ಟಿಂಗ್ ಪಾಯಿಂಟ್ ರೇಂಜ್ ಎಷ್ಟಿರುತ್ತೆ, 133 to 135 ಆಗಿರುತ್ತೆ. ಅವಾಗ ಅದ್ರ ಬೆನ್ಸಾಯಿನ್ ಅಂತ ಕರೀತೀರ. ಅಥವಾ ಅದಕ್ಕಿಂತ ಕಡಿಮೆ ಆಯ್ತು ಅಂತಂದ್ರೆ ಅವಾಗ ಅದ್ರೊಳಗಡೆ ಇಂಪ್ಯೂರಿಟಿ ಇದೆ, ಹಂಗಾಗಿ
ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಆಗಿದೆ, ಹಂಗಾಗಿ ಅದು ಬೆನ್ಸಾಯಿನ್ ಅಲ್ಲ ಅಂತ ಕನ್ಸಿಡರ್ ಮಾಡ್ತೀರಾ. ಅದೇ ತರ ಏನ್ ಮಾಡ್ತೀನಿ, ಅನ್ನೋನ್ ಕಾಂಪೌಂಡ್ಗೆ ನಾನು ಏನ್ ಮಾಡ್ತೀನಿ, ಸಿನಮಿಕ್ ಆಸಿಡ್ ಆಡ್ ಮಾಡ್ತೀನಿ. ಅಗೇನ್ ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಐಡೆಂಟಿಫೈ ಮಾಡ್ತೀನಿ. ಮೆಲ್ಟಿಂಗ್ ಪಾಯಿಂಟ್ ಸಿನಮಿಕ್ ಆಸಿಡ್ಗಿನ ಅಂದ್ರೆ 133 to 134 ಗಿನ ಕಡಿಮೆ ಇತ್ತು ಅಂತಂದ್ರೆ ಅವಾಗ ಅದನ್ನ ಏನ್ ಹೇಳ್ತೀನಿ ಅಂದ್ರೆ ಇಟ್ಸ್ ನಾಟ್ ಎ ಸಿನಮಿಕ್ ಆಸಿಡ್, ಇಟ್ಸ್ ಅ ಬೆನ್ಸಾಯಿನ್ ಅಂತ ಹೇಳ್ತೀನಿ. ದಿಸ್ ಇಸ್ ಅ ಟೆಕ್ನಿಕ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಆರ್ಡರ್ ಟು ಐಡೆಂಟಿಫೈ ದ ಅನ್ನೋನ್ ಕಾಂಪೌಂಡ್ ಯಾವುದು ಅಂತ ನಾವು ಯಾವ ರೀತಿಯಾಗಿ ಅಂದ್ರೆ ಈ ರೀತಿಯಾಗಿ ಚೆಕ್ ಮಾಡ್ತೀವಿ. ಸೊ ಈ ಟೆಕ್ನಿಕ್ ಏನ್ ಮಾಡ್ತೀವಿ, ಆ ಕಾಂಪೌಂಡೇ ಹೌದಾ ಅಲ್ವಾ ಅಂತ ಚೆಕ್ ಮಾಡೋಕ್ಕೆ, ಒಂದು ಐಡೆಂಟಿಟಿ ಮಾಡೋದಕ್ಕೆ, ಎರಡನೇದು ಪ್ಯೂರಿಟಿ ಇದೆಯಾ ಅಲ್ವಾ ಅಂತ ಚೆಕ್ ಮಾಡೋಕ್ಕೆ, ಎರಡೂ ಪ್ರೋಸೆಸ್ಗೂ ನಾವು ಈ ಮೆಥಡ್ ನಾವು ಮಾಡ್ತಾ ಹೋಗ್ತೀವಿ. ಅಗೇನ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ವೇಸ್ಟ್ ಹ್ಯಾಂಡ್ಲಿಂಗ್ ನ ಕರೆಕ್ಟ್ ಆಗಿ ಮಾಡಬೇಕು. ಯಾಕೆ ಅಂದ್ರೆ ನಾವು ಕೆಪಿಲರಿ ಟ್ಯೂಬ್ ಏನ್ ಮಾಡ್ತೀವಿ, ಬೆಲ್ಟಿಂಗ್ ಪಾಯಿಂಟ್ ಎಲ್ಲ ಆದ್ಮೇಲೆ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಾರ್ದು. ವೆನ್ ಇಟ್ ಕೂಲ್ ಆದ್ಮೇಲೆ ಏನ್ ಮಾಡ್ಬೇಕಾಗತ್ತೆ, ಆ ಥ್ರೆಡ್ ಮತ್ತೆ ಕೆಪಿಲರಿ ಟ್ಯೂಬ್ ನ ತೆಗೆದು ನಾನು ಏನ್ ಮಾಡ್ಬೇಕಾಗತ್ತೆ, ಡಿಸ್ಕಾರ್ಡ್ ಮಾಡ್ಬೇಕಾಗತ್ತೆ. ಜನರಲಿ ನಾವು ಡಿಸ್ಕಾರ್ಡ್ ಮಾಡಿದ್ನೆಲ್ಲ ಎಲ್ಲಿ ಹಾಕ್ತಾ ಹೋಗ್ತೀವಿ, ಡಸ್ಟ್ಬಿನ್ ಹಾಕ್ತಾ ಹೋಗ್ತೀವಿ. ಬಟ್ ಬೀಯಿಂಗ್ ಎನ್ ಎಜುಕೇಟೆಡ್, ಬೀಯಿಂಗ್ ಎ ಕನ್ಸರ್ನ್ ಟುವರ್ಡ್ಸ್ ದಿ ಎನ್ವೈರನ್ಮೆಂಟ್, ಅದನ್ನ ಹಾಕಂಗಿಲ್ಲ. ಆ ಗ್ಲಾಸ್ನ ನಾವೇನ್ ಮಾಡ್ಬೇಕಾಗತ್ತೆ, ಬೇರೆ ಕಡೆಗೆ ಗ್ಲಾಸ್ ಪೀಸ್ ಹಾಕೋದಿಕ್ಕೆ ಒಂದು ನಾವು ಡಸ್ಟ್ಬಿನ್ ನ ಇಟ್ಕೋಬೇಕಾಗತ್ತೆ. ಅಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಇದನ್ನ ಹಾಕ್ಬೇಕಾಗತ್ತೆ. ದಟ್ ಮಚ್ ಕನ್ಸರ್ನ್ ವಿ ಶುಡ್ ಹ್ಯಾವ್ ಫಾರ್ ನಮ್ಮಷ್ಟಕ್ಕೆ ನಾವೇ ನೋಡ್ಕೊಳ್ಳೋಕೆ ಆ ತರ ಕನ್ಸರ್ನ್ ನಾವು ಇಟ್ಕೋಬೇಕಾಗತ್ತೆ. ಐ ಥಿಂಕ್ ಐ ಮೇಡ್ ಕ್ಲಿಯರ್ ಹೌ ಟು ಫೈಂಡ್ ಔಟ್ ದಿ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವರ್ಚುವಲಿ ನಿಮಗೆ ಮೆಲ್ಟಿಂಗ್ ಪಾಯಿಂಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಗೇನ್ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.